ಕನ್ನಡಲಿ ಓದಿಸುತ್ತ ಜನರ ಬೇರಾಮತಿಗೆ ಸಾಧು ನಿಜಗುಣಿಗೆ ಬಡಿಯುವೆನು, ಸಾಧು ನಿಜಗುಣಿಗೆ ಬಡಿಯುವೆನು. ನಿಜ ಮನ್ನಯಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇರೆ ನಿಜಗೊಳಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗಳ ಅದ್ವೈತ ಬೋಧನೆ ಸುಂದರನಾಗಿ ಗೈದ ಸಿದ್ಧ ಸಿದ್ಧಾರೂಢರಿಗೆ ನಂದನಪ್ಪೆಯೇ, ಸಿದ್ಧಾರೂಢರಿಗೆ ನಂದನಪ್ಪೆ. ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳು ತನಕ ಬಾಳ ಕೂಗುತ್ತಲಿರ್ಪವಿ ಶಾಸ್ತ್ರವೆಂಬುವರಿಗಳು. ಬಾಳ ಶಕ್ತಿಯ ಸುರುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು, ಬಾಳ ಕೇಳಲು ದೇವು ವೇದಾಂತೆಂಬ ಶಾಸ್ತ್ರವನ್ನು. ಗುರುವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಮೂರ್ತಯೇ ನಮಃ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ, ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ಭಗವದ್ಗೀತಾ ಎನ್ನುವ ಗ್ರಂಥದ 8ನೇ ಅಧ್ಯಾಯದ 27ನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು, ನಿನ್ನೆ ದಿನ ಮಹಾತ್ಮರು ಜಗತ್ತಿನಲ್ಲಿ 2 ಪ್ರಕಾರಗಳ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷ ಅಂತ ದೇವಯಾನ ಮತ್ತು ಪಿತೃಯಾನ ಮಾರ್ಗಗಳಲ್ಲಿ ಹಿಂದಿನ ಬಹುಕಾಲದಿಂದ ನಡೆದು ಬಂದಂಥ ಮಾರ್ಗಗಳು. ಇವುಗಳಲ್ಲಿ ಒಂದು ಮಾರ್ಗದ ಮೂಲಕ ಹೋದವರು ಹಿಂದಿರುಗಿ ಬರದಂಥ ಪರಮಗತಿಯನ್ನು ಪಡೆಯುತ್ತಾರೆ. ಇನ್ನೊಂದು ಮಾರ್ಗವನ್ನು ಹಿಡಿದು ಹೋದವರು ಮತ್ತೆ ಹಿಂದಕ್ಕೆ ಬರುತ್ತಾರೆ ಅಂತ ನಿನ್ನೆ ದಿನ ಸವಿಸ್ತಾರವಾಗಿ ಅರ್ಜುನನಿಗೆ ಶ್ರೀಕೃಷ್ಣ ಭಗವಂತ ಉಪದೇಶವನ್ನು ಮಾಡಿ ಮುಂದಿನ 27ನೇ ಶ್ಲೋಕದಲ್ಲಿ ನ ಏತೆ ಸ್ಮೃತಿ ಪಾರ್ಥ ಜಾನನ್ ಯೋಗಿ ಮಹೇತಿ ಕಶ್ಯನ್ ತಸ್ಮಾತ್
ಸರ್ವೇಷು ಕಾಲೇಶು ಯೋಗ ಯುಕ್ತ ಭವ ಅರ್ಜುನ ಅಂತ ಈ ಶ್ಲೋಕದ ತಾತ್ಪರ್ಯದಲ್ಲಿ, ಎಲೈ ಅರ್ಜುನ, ಹೇ ಪಾರ್ಥ, ಈ ಎರಡೂ ಮಾರ್ಗಗಳೇನವಲ್ಲ, ಹೋಗೋದು ಒಂದು, ಹೋಗಿ ಬರೋದು ಮತ್ತೊಂದು. ಇವುಗಳಲ್ಲಿ ಯಥಾರ್ಥವಾಗಿ ನಾವು ತಿಳಿಯುತ್ತಾ ಹೋದರೆ ಯಾರೂ ಸಹ ಯೋಗಿಯಾದವನು ಮೋಹಕ್ಕೆ ಒಳಗಾಗಿ ಮತ್ತೆ ಹಿಂದಿರುಗಿ ಬರುವ ಪ್ರಯತ್ನವನ್ನು ಮಾಡೋದಿಲ್ಲ. ಯಾರು ಬರೋದಿಲ್ಲ ಅಂದರೆ, ಈ ಯಥಾರ್ಥವಾಗಿ ತಿಳಿಯುತ್ತಾ ಹೋದರೆ ನಾವು ಯಾಕೆ ಬರ್ತೀವಿ ಅಂದರೆ, ಮನೆಯಲ್ಲಿ ಮಕ್ಕಳಾರಪ್ಪ, ಹೆಂಡ್ರಾರ, ವ್ಯವಹಾರದ ಇಂಥದ್ದು ಏನಾದರೂ ಇದ್ದವರು ಎಷ್ಟು ಹೋದರೂ ಕೂಡ ಮತ್ತೆ ವಾಪಸ್ ಬರೋರಂತ. ಅಂದರೆ ನಮ್ಮನ್ನು ಕರ್ಕೊಂಬಂದದ್ದು ಯಾವುದು ಅಂದರೆ ಮೋಹ ಅಂತ. ಅದಕ್ಕೆ ಮಹಾತ್ಮರು ಮೋಹ ಏವ ಮಹಾಮೃತ್ಯು ಅಂದರು. ನಾವು ವಿಚಾರ ಮಾಡಿದಾಗ ಎಲ್ಲರೂ ಕೂಡ ಆರಾಮಾಗಿರಬೇಕು, ಶಾಂತಿ ಇದ್ದಲ್ಲೇ ನೆಲೆಸಬೇಕು ಅನ್ನುವಂಥ ಭಾವ ಇದ್ದರೂ ಕೂಡ, ಅಶಾಂತಿ ಆದಂತ ಗೊತ್ತಿದ್ದರೂ ಕೂಡ ಮತ್ತೆ ಶಾಂತಿಯನ್ನು ಬಿಟ್ಟು ಅಶಾಂತಿಗೆ ಬರ್ತೀವಂದರೆ ಇದಕ್ಕೆ ಕಾರಣ ಮೋಹ. ಹಾಗಾಗಿ ಈ ಮಾರ್ಗಗಳಲ್ಲಿ ಮೋಹಕ್ಕೆ ಬಲಿಯಾದವರು ಹಿಂದಿರುಗಿ ಬರ್ತಾರ. ಭೋಗ, ಭಾಗ್ಯ, ಲೋಕ, ಅನಂತ ರೀತಿ ಮೋಹಗಳು ಅಂತ. ಅದಕ್ಕೆ ಅರ್ಜುನ ಎಲ್ಲ ಕಾಲದಲ್ಲಿ ಸಮತ್ವ ಬುದ್ಧಿ ರೂಪಿ ಯೋಗದಿಂದ ಕೂಡಿರು. ಯಾಕಂದ್ರೆ ನಿರಂತರವಾಗಿ ಶಾಂತಿ ಇದ್ದಲ್ಲೇ ಇರುವ ಪ್ರಯತ್ನವನ್ನು ಆದಷ್ಟು ಮಾಡು ಅಂತ ಅರ್ಥ. ನಮಗೆ ನೆಮ್ಮದಿ, ನಮಗೆ ಶಾಂತಿ, ನಮಗೆ ಸುಖ ಎಲ್ಲಿ ಆದ ಅಲ್ಲಿಯೇ ಇರುವ ಪ್ರಯತ್ನವನ್ನು ನೀ ಮಾಡು ಅಂದರು. ಈಗ ಪ್ರಪಂಚದಲ್ಲಿ ನಮಗೆ ಆರಾಮಾದೋ, ಪಾರಮಾರ್ಥದಲ್ಲಿ ಆರಾಮಾದೋ ಅಂತ ಅರ್ಥ ಮಾಡಬೇಕಲ್ಲ. ಪ್ರಪಂಚದಲ್ಲೇ ಒಂದು ವೇಳೆ, ಲೌಕಿಕದಲ್ಲೇ ಒಂದು ವೇಳೆ ಸುಖ, ಆನಂದ, ನೆಮ್ಮದಿ ಇದ್ದದ್ದಾದರೆ ಬುದ್ಧ, ಬಸವಾದಿ ಶರಣರು, ಋಷಿಮುನಿಗಳು, ಇನ್ನು ಎಷ್ಟೋ ರಾಜ ಮಹಾರಾಜರು ಕೂಡ ಅವೆಲ್ಲವನ್ನು ತೊರೆದು ತ್ಯಾಗವನ್ನು ಮಾಡಿ ಈ ಒಂದು ಅಲೌಕಿಕ ಮಾರ್ಗಕ್ಕೆ ಅವರು ಬಂದಾರಂದ್ರೆ ಅರ್ಥ ಮಾಡಬೇಕು, ಅಲ್ಲಿ ಸುಖ, ಶಾಂತಿ, ನೆಮ್ಮದಿ ಇಲ್ಲ ಅಂತ ಅರ್ಥ. ಹಾಗಾಗಿ ಇಲ್ಲಿ ಕೂಡ ಮಹಾತ್ಮರು ಈ ಎರಡೂ ಮಾರ್ಗಗಳಲ್ಲಿ ಹೋಗಿ ಬರದೇ ಇರುವವರು ಯಾರು ಅಂದರೆ, ಅವರು ಮೋಹಕ್ಕೆ ಒಳಗಾಗದೇ ಇರುವವರು ಯಾರ್ಯಾರ ಅವರು ಮಾತ್ರ ವಾಪಸ್ ಬರೋದಿಲ್ಲ. ಅಂದರೆ ಇಲ್ಲಿ ಮೋಹನೇ ಕಾರಣ ಆಯ್ತಲ್ಲ. ಅವರೆಲ್ಲ ನಿರ್ಮೋಹಿಗಳಂತ. ಯಾವುದರ ಮೇಲೆ ಮಮಕಾರ ಇಲ್ಲ. ಮಮಕಾರ ಇಲ್ಲ ಅಂದ್ರೆ ಅರ್ಥ ಏನು? ಬಂಧನ ಇಲ್ಲ. ಅದಕ್ಕೆ ನಿಜಗುಣ ಶಿವಯೋಗಿಗಳು ಮಮಕಾರದಿಂದ ಮಿಕ್ಕಿನ ಬಂಧ ಉಂಟೆ ಅಂತ ಒಂದೇ ವಾಕ್ಯದಲ್ಲಿ ಎಲ್ಲವನ್ನು ಹೇಳಿಬಿಟ್ರು ಅವರು. ಹೀಗಾಗಿ ಇದು ಭವಿಷ್ಯತ್ತಿನಲ್ಲಿ ಆಸೆಯಿಟ್ಟು ವರ್ತಮಾನವನ್ನ ಬಿಡುವಿಕೆಯ ಮೂಢನ ಲಕ್ಷಣ. ಬುದ್ಧಿವಂತನು ವರ್ತಮಾನವನ್ನ ಸದ್ವಿನಿಯೋಗ ಮಾಡಿಕೊಳ್ಳುವನು, ಅಂಥವನ ಭವಿಷ್ಯತ್ತು ಕೂಡ ಚೆನ್ನಾಗಿ ಇರುತ್ತದೆ ಅಂತ. ನಾವು ವರ್ತಮಾನ ಕಾಲದಲ್ಲಿ ಇದ್ದು ಭವಿಷ್ಯತ್ ಕಾಲದ ಬಗ್ಗೆ ಚಿಂತನೆ ಮಾಡ್ತೀವಿ. ನಾವಿರೋದು ವರ್ತಮಾನ. ಮುಂದೆ ಭವಿಷ್ಯತ್ ಕಾಲದ ಬಗ್ಗೆ ಚಿಂತೆ ಮಾಡ್ತೀವಲ್ಲ, ಈ ರೀತಿ ಚಿಂತೆಯನ್ನು ಮಾಡುವಂಥವನು ಯಾರು ಅಂದರೆ ಮೂಢನ ಲಕ್ಷಣ ಅಂದ್ರವರು. ಬುದ್ಧಿವಂತನ ಲಕ್ಷಣ ಅಲ್ಲ. ಅದಕ್ಕೆ ಮಹಾತ್ಮರು ಬಹಳ ಮಂದಿ ಬಹಳ ಸಲ ನಮಗೆ ತಿದ್ದಿ ಮೇಲಿಂದ ಮೇಲೆ ಹೇಳ್ತಾರೆ.
ಇಂದು ನಾಳೆ ಎನ್ನದೆ ಈಗಲೇ ಬೇಡಲೇ ಮನುಜ ಅಂದ್ರು. ಇವತ್ತ ನೋಡೋಣ, ನಾಳೆ ನೋಡೋಣ, ಇನ್ನೊಂದು ವರ್ಷ ಬಿಟ್ಟು ನೋಡೋಣ, ಪಾರಮಾರ್ಥ ಲೌಕಿಕ ಅಂತ ವಿಚಾರ ಮಾಡಿದ್ರೆ ತನುವೇನು ಶಾಶ್ವತವೇ ಅಂತ ಕೇಳಿದ್ರು ಅವರು. ಶರೀರ ಇಷ್ಟು ವರ್ಷ ಅಂತ ನಿನಗೆ ಶಾಶ್ವತವಾಗಿ ಇರುತ್ತದೆ ಅಂತ ವಿಶ್ವಾಸ ಶ್ರದ್ಧೆ ಇತ್ತು ಅಂದರೆ ಇವತ್ತಿಲ್ಲ ನಾಳೆ ಮಾಡು, ಇದೆಲ್ಲ ಮುಗಿಸಿ ಆಮೇಲೆ ಪಾರಮಾರ್ಥಕ್ಕೆ ಹೋಗೋದು ಇಲ್ಲಂತಲ್ಲ. ಆದರೆ ವರ್ತಮಾನವು ನಮ್ಮ ವಶದಲ್ಲಿರುವಂತೆ ವಿಚಾರ ಮಾಡಬೇಕು. ದೊರಕಲೇನು ಅದರಳು ಸಂತುಷ್ಟಿ ಅಥವಾ ಸಂತೃಪ್ತಿ ಅಂತ ನಿಜಗೊಂಡು ಹೇಳಿದರು. ಅದರ ವಿಶಾಲ ವ್ಯಾಖ್ಯಾನ ಮಾಡಿದಂಥ ಪ್ರಸಂಗದಲ್ಲಿ ನಮಗನ್ನಿಸ್ತದ, ಒಂದೊಂದು ಸಲ ವಿಚಾರ ಮಾಡಿದವರಿಗೆ ಮುಂದೆ ಭವಿಷ್ಯತ್ ಕಾಲ ಏನಾದಲ್ಲ ನಮ್ಮ ಕನಸುಗಳು, ಆದರೆ ವರ್ತಮಾನ ಕಾಲದಲ್ಲಿ ಇದ್ದಷ್ಟು ವಿಶ್ವಾಸ ಭವಿಷ್ಯತ್ ಕಾಲದಲ್ಲಿ ಯಾರೂ ಇಡಬಾರ್ದು ಅಂತ ಅರ್ಥ. ಕಣ್ಣಿಗೆ ಕಾಣೋದೇ ಇಷ್ಟು, ನಮ್ಮ ವಶದಲ್ಲೇ ಇದ್ದದ್ದೇ ಇಷ್ಟು ಕಸಿಮಿಸಿ ಆಗ್ತದ. ಭವಿಷ್ಯತ್ ಕಾಲದಲ್ಲಿ ಏನು ಆಗ್ತದಂತ ನಿನಗೆ ಗೊತ್ತದೇನು? ಗೊತ್ತಿಲ್ಲ ಅಂದ್ರೂ ಕೂಡ ಆ ಭವಿಷ್ಯತ್ ಕಾಲ ಅನ್ನುವುದು, ಭವಿಷ್ಯತ್ ಕಾಲದ ಬೈಕೆಗಳು ನಮ್ಮ ವಶದಲ್ಲಿ ಇಲ್ಲ. ನಮ್ಮ ಪ್ರಯತ್ನದಲ್ಲಿ, ನಮ್ಮ ಯತ್ನದಲ್ಲಿ, ನಮ್ಮ ಅನಿಸಿಕೆಯಂತೆ ಅವು ಇರೋವಲ್ಲವು. ಭವಿಷ್ಯತ್ ಕಾಲದಲ್ಲಿ ಆಗುವಂಥ ಭೋಗ ಭಾಗ್ಯ, ಸಿರಿವಂತಿಕೆ, ಬಡತನ ಇವೆಲ್ಲ ಯಾರ ವಶದಲ್ಲಿದೆ ಅಂದರೆ ನೀ ಮಾಡುವಂಥ ಕರ್ಮದ ವಶದಲ್ಲಿದೆ ವಿನಃ ಅದು ಕಾಲದ ವಶದಲ್ಲಿಲ್ಲ. ಹಾಗಾಗಿ ನಮ್ಮ ವಶದಲ್ಲಿ ಇದ್ದಂಥದ್ದನ್ನು ಬಿಟ್ಟು ನಮ್ಮ ವಶದಲ್ಲಿ ಇರುವಂಥ ಬಯಕೆಯನ್ನು ಇಟ್ಟಿವಲ್ಲ, ನಮಗೇನಂತಾರೆ ಅಂದರೆ ಮೂಢ ಅಂತ. ಕೈಯಲ್ಲಿ ಇದ್ದುದನ್ನು ಬಿಟ್ಟು ಇರ್ಲಾರ್ದನ್ನು ಬಯಸ್ತೇವಲ್ಲ, ಈ ಶಾಣ್ಯರಂತಾರೋ ದಡ್ರಂತಾರೋ, ದಡ್ರಂತ ಲೆಕ್ಕ ಪಾರಮಾರ್ಥ ದೃಷ್ಟಿಯಿಂದ. ಕೊನೆಗೆ ಅದು ನಮ್ಮ ಅನಿಸಿಕೆಗಳು, ಭಾವನೆಗಳು, ಬಯಕೆಗಳು ಎಲ್ಲವೂ ಒಂದು ದಿನ ಭಂಗ ಆಗಿ ಹೋಗ್ತಾವೆ. ಭಂಗ ಅಂದರೆ ಯಾವ ರೀತಿ ಕಷ್ಟ ಆಗ್ತದಂದ್ರೆ ಈಗೆಲ್ಲ. ಕೆಲವು ಕಾಲದ ಹಿಂದೆ ಹಳ್ಳಿಗಳಲ್ಲಿ ಬೇಸಿಗೆ ಕಾಲ ಬಂತು ಅಂದರೆ ಬಾವಿಯ ನೀರು ಬತ್ತಿ ಹೋಗ್ತಾವ. ಕೆರೆ ಹಳ್ಳಂತೂ ಮೊದಲೇ ಇಲ್ಲ. ಆವಾಗ ಎಲ್ಲೋ 2-3 ಕಿಲೋಮೀಟರ್ ದೂರದಲ್ಲಿರುವಂಥ ಸಣ್ಣ ಜಲಕ್ಕೆ ಹೋಗಿ ನಾವು ಚಹಾ ಕುಡಿಯುವಂಥ ಕಪ್ಪಿನಿಂದ ಎತ್ತಿ ಗಡಿಗೆ ತುಂಬಿಕೊಂಡು ಆ ನೀರನ್ನು ಮನೆಗೆ ತಂದು ಕುಡಿಬೇಕು ಅಂಥ ಕಾಲ. ಅಷ್ಟೆಲ್ಲ ಪ್ರಯತ್ನ ಮಾಡಿ ಹೋಗಿ ನೀರು ತಗೊಂಡು ಮನೆ ಇನ್ನೂ 4 ಹೆಜ್ಜೆ ಇದೆ, ಅಷ್ಟರೊಳಗೆ ಕೊಡ ಹೊಡಿತು ಅಂದರೆ, ಕೊಡ ಭಂಗ ಆಯ್ತು ಅಂದರೆ ಎಷ್ಟು ನಿರಾಶೆ ಆತನು, ಎಷ್ಟು ದುಃಖ ಅನಿಸೋದಿಲ್ಲ. ಬರೀ ನೀರಿಂದೇ ಇಷ್ಟು ಭವಣೆ ಆಯಿತು, ಇನ್ನು ಉಳಿದ ವಸ್ತುಗಳು ಹೇಳಕ್ಕಾಗದಲ್ಲ. ಅದಕ್ಕಾಗಿ ಅವುಗಳ ಮೇಲೆ ಭ್ರಮೆಯೇ ಬೇಡ ಅಂದರು. ಭ್ರಮೆ ಬೇಡ ಅಂದರು, ವಸ್ತು ಬೇಡ ಅಂತ ಹೇಳಲ್ಲ, ಭ್ರಮೆ ಬೇಡ. ಇದಲ್ಲದೆ ಮತ್ತೊಂದು ಶುದ್ಧಗತಿ, ಅದು ಸರ್ವಕಾಲ ಸರ್ವ ಅವಸ್ಥೆಗಳಲ್ಲಿಯೂ ಯೋಗಯುಕ್ತವಾಗಿರುವ ಸ್ಥಿತಿ. ಆ ಯೋಗ ಯಾವುದು ಅಂತ ಕೇಳಿದ್ರೆ ಅದು ಆತ್ಮಯೋಗ. ಆತ್ಮನಲ್ಲಿ ಕೂಡುವ ಪ್ರಯತ್ನವನ್ನು ಮಾಡು, ಪರಮಾತ್ಮನಲ್ಲಿ ಐಕ್ಯತೆಯನ್ನು ಒಂದು, ಸಮತ್ವ ಯೋಗ ಉಚ್ಯತೆ ಎಂದರು. ಎಲ್ಲಿ ನಮಗೆ ಆನಂದ ಆಗ್ತದಂದ್ರೆ, ಎಲ್ಲಿ ಸಮಾನತೆ ಅದ ಅಲ್ಲಿ ಆನಂದ ಅದ ನೋಡ್ರಿ. ಸಮ ಇರ್ಬೇಕಾಗ ಮಹಾತ್ಮರು ಹೇಳ್ಯಾರ, ವಿಷಮ ಸಂಸಾರ ಅಂತ ನಿಜಗಳು ಹೇಳ್ತಾವಂತ. ವಿಷಮ ಸಂಸಾರ ಸಮ ಎಲ್ಲಿ ಅದ ಅಂದರೆ ಸಂಸಾರದಲ್ಲಿ ಸಮ ಇಲ್ಲ.
ಅದು ಪಾರಮಾರ್ಥದಲ್ಲಿ ಮಾತ್ರ ಸಮವಾಗಿರೋದು. ಒಂದು ಮನೆಯಲ್ಲೇ ನೋಡ್ರಿ, 4 ಮಂದಿ ಇದ್ದಂತೆ ಇಟ್ಕೊಳ್ರಿ. 4 ಮಂದಿಯ ಭಾವಗಳು ಸಮವಾಗಿದ್ದಾಗ ಆ ಮನೆ ಆನಂದವಾಗಿರ್ತದೆ. ಮಗಂದು, ತಂದೆದು, ಹೆಂಡತಿದು, ಸೊಸೆದು, ಇನ್ನು ಯಾರೇ ಇರಲಿ ಅದು ಸಮ ಇರ್ತದಿಲ್ಲ. ಆವಾಗ ಆದಷ್ಟು ಆನಂದ ಬೇರೆ ಮನೆಗೆ ಇರಂಗಿಲ್ಲ. ಯಾಕ್ರಿ ಅಂದರೆ ಅಲ್ಲಿ ಯಾಕೆ ಹಿಂಗೆ ಆಗ್ತಂದ್ರೆ ಒಬ್ರಿಗೊಬ್ರು ಸಂಬಂಧ ಇಲ್ಲಪ್ಪ, ಅದಕ್ಕಾಗಿ ಆ ಮನೆ ಬರೀ ಜಗಳ ಅಂತೀವಿ. ಅಲ್ಲಿ ಮನೆ ಅದ, ಅಲ್ಲಿ ಮನುಷ್ಯರಾದ, ಇಲ್ಲಿ ಮನೆ ಇಲ್ಲಿನೂ ಮನುಷ್ಯರಾರ. ಇಲ್ಲಿ ಶಾಂತಿ ಅದ, ಅಲ್ಲಿ ಅಶಾಂತಿ ಅದ. ಯಾಕಂದ್ರೆ ಭಾವಗಳು ಭಿನ್ನ ಅವಂತ. ಆ ಮನೆಯಲ್ಲಿ ಒಬ್ಬರ ಮಾತಿಗೆ ಒಬ್ಬರು ಸಂಬಂಧ ಇಲ್ಲ. ಈ ಮನೆಯಲ್ಲಿ ಎಲ್ಲರದು ಒಂದೇ ಮಾತಪ್ಪ ಅಂತ ಆಡು ಭಾಷೆಯಲ್ಲಿ ನಾವು ಹೇಳ್ತೀವಲ್ಲ, ಅದರಂತೆ ಇಲ್ಲಿ ಅಲೌಕಿಕವಾದ ಪಾರಮಾರ್ಥದಲ್ಲಿ ಗತಿಯನ್ನು ಪಡಿಬೇಕಾಗಿದ್ರೆ ಎಲ್ಲಿ ಸಮಾದಂದ್ರೆ ಅದು ಆತ್ಮಯೋಗದಲ್ಲಿ, ಪರಮಾತ್ಮ ಯೋಗದಲ್ಲಿ ಸಮತ್ವ ಯೋಗ ಉಚ್ಯತೆ ಅನ್ನೋದು. ಅಲ್ಲಿ ಏನಾಗ್ತದಂದ್ರೆ ಚಿತ್ತ ಬ್ರಹ್ಮಾಕಾರವನ್ನ ಹೊಂದಿರುವಿಕೆಯೇ ಯೋಗ. ಯೋಗ 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 ಅನ್ನೋ ಶಬ್ದಕ್ಕೆ ಮೊದಲ ಮಹಾತ್ಮರು ಕೂಡುವುದಂದ್ರು. ಕೂಡುವುದು ಈಗ ಪಿತೃಯೋಗ, ವಿಯೋಗ ಅಂತೀವಿ. ಯೋಗ ಅಂದ್ರೆ ಕೂಡೋದು, ಅಗಲುವುದು ವಿಯೋಗ ಅಂತ. ಹಾಗೆ ಇಲ್ಲಿ ನಾವು ಎಲ್ಲರೂ ಎಲ್ಲಿ ಕೂಡಬೇಕಾಗಂದ್ರೆ ನಮ್ಮ ಆತ್ಮ ಸ್ವರೂಪದಲ್ಲಿ ಕೂಡ್ಬೇಕು. ನಾವು ಆತ್ಮನಿಂದ ಜೀವಾತ್ಮ ಕಡೆಗೆ ಬೇರೆ ಅಂತ ಭಾವ ಆದದಕ್ಕೆ ಇಷ್ಟು ದುಃಖ ಆಗ್ಯದ. ಆ ಜೀವಾತ್ಮನಿಗೆ ನಾನೇ ಪರಮಾತ್ಮ ಅನ್ನುವಂಥ ಜ್ಞಾನ ಯಾವಾಗ ಆಗುತ್ತದ ಆವಾಗ ಅದು ಯೋಗ ಆಗ್ತದೆ. ಸಮತ್ವ ಭಾವ ಕೊಟ್ಟು ನಾನು ಬೇರೆ ನೀನು ಬೇರೆ ಅಂದರೆ ಸಮ ಅಲ್ಲ, ಅದು ವಿಷಮ ಆಯಿತು. ಹಾಗಾಗಿ ಪತಂಜಲಿ ಮಹರ್ಷಿಗಳು ಇದಕ್ಕಾಗಿ ಒಂದು ಗ್ರಂಥವನ್ನೇ ಬರೆದು ಚಿತ್ತ ವೃತ್ತಿ ನಿವೃತ್ತಿಯೇ ಯೋಗಶ್ಯ ಯೋಗ ಅಂತ ಒಂದು ಮಂತ್ರವನ್ನು ಹೇಳಿದರು. ಚಿತ್ತದ ವೃತ್ತಿ ಅನ್ನೋದು ಮನಸ್ಸಿನ ವೃತ್ತಿ ಇರದ ಸಂಕಲ್ಪ ವಿಕಲ್ಪ ಅನುಕೂಲ ಪ್ರತಿಕೂಲ ಇದನ್ನೇ ಚಿಂತನೆ ಮಾಡ್ತಾರೆ. ಈ ರೀತಿ ಇರುವಂತ ಮನಸ್ಸನ್ನ, ಮನಸ್ಸಿನಲ್ಲಿ ಹೇಳುವಂತ ವೃತ್ತಿಗಳನ್ನ, ಆ ವೃತ್ತಿ ಹೇಗೆ ಹೇಳ್ತಾವಂದ್ರೆ ಸಮುದ್ರದಲ್ಲಿ ಅಲೆಗಳದ್ದಂತೆ. ಒಂದೇ ಅಲೆ ಎದ್ದಿದ್ರೆ ಅದು ಸಮುದ್ರ ಅಂತ ಅನಿಸ್ಕೊಂತಿದ್ದಿಲ್ಲ. ಒಂದು ಅಲೆ ಆ ದಡಕ್ಕೆ ಮುಟ್ಟೋದ್ರೊಳಗಾಗಿ ಅದರ ಹಿಂದೆ ಇನ್ನೊಂದು ಅಲೆ ಅದನ್ನು ಮುಟ್ಟೋ ಪ್ರಯತ್ನ ಮಾಡ್ತದೆ. ಅದರಂತೆ ಚಿತ್ತದ ವೃತ್ತಿ ಏನದಂದ್ರೆ ಒಂದು ಸಂಕಲ್ಪ ಮಾಡಿದೀವಿ, ಅಷ್ಟರೊಳಗೆ ಮತ್ತೊಂದು ಮಾಡ್ತದೆ. ಇಂಥ ವೃತ್ತಿ ಏನದ, ಆ ಚಿತ್ತ ವೃತ್ತಿಯನ್ನ ನಿಲ್ಲಿಸುವುದೇ ಯೋಗ. ಅದು ಏನು ಮಾಡ್ಯಾರ ಹೋಗ್ತದ, ವಿಚಾರ ಮಾಡ್ಯಾರ ಹೋಗ್ತದ. ಅದು ವಿಚಾರಣೆ ಪರಮ ಔಷಧ. ವಿಚಾರ ಮಾಡಲಾರ್ದ ಹೋಗೋದಿಲ್ಲ ಅವು. ಹೀಗೆ ಯಾವ ತನ್ನ ಸ್ವರೂಪವನ್ನ ಮರೆಯದೆ ಇರುವಿಕೆಯೇ ಯೋಗ ಅಂದ್ರೆ ನೋಡ್ರಿ. ಯೋಗ ಅಂದ್ರೆ ಏನು? ನಮ್ಮ ಸ್ವರೂಪವನ್ನ ನಾವು ಮರೆಯದೆ ಇರುವುದೇ ಯೋಗ. ನಮ್ಮ ಹೆಸರನ್ನ ನಾವು ಮರ್ತೀವಿ ಅಂತಂದ್ರೆ ಜನ ನಮಗೇನಂತಾರ? ತಿಕ್ಕ ಇರ್ಬೋದು, ಹುಚ್ಚಿರ್ಬೋದು, ತಲೆ ಕೆಟ್ಟಿರಬಹುದು ಅಂತ ಹೇಳ್ತೀವಿಲ್ಲ. ಅವರಂತೆ ನಮ್ಮ ಸ್ವರೂಪವನ್ನು ನಾವು ಮರೆತರೆ ಮಹಾತ್ಮರು ಕೂಡ ಇವನಿಗೆ ಮೂಢ, ಇವನಿಗೆ ಹುಚ್ಚ, ಇವನ ಅಜ್ಞಾನಿ ಅನಂತ ರೀತಿ ಕರೆದಾರಷ್ಟೆ. ಹಾಗೆ ಇಲ್ಲಿ ಏನು ಮಾಡೋದು ಅಂತ ವಿಚಾರ ಮಾಡಿದರೆ
ಆ ಭಗವಂತನನ್ನು ನಾವು ಸದಾಕಾಲ ಮರಿಲಾರ್ದಂಗ ಸದಾ ಸ್ಮರಣೆಯಲ್ಲಿ ಇರಬೇಕಾಗಿದ್ರೆ ಅದಕ್ಕೆ ಏನು ಮಾಡಬೇಕು ಉಪಾಯ ಅಂದರೆ ಯತ್ರ ಯತ್ರ ಮನೋ ಯಾತಿ ತತ್ರ ತತ್ರ ಸಮಾಧಯ ಅಂದ್ರು. ಮನಸ್ಸು ಎಲ್ಲೆಲ್ಲಿ ಹೋಗ್ತದ ಅಲ್ಲಲ್ಲಿ ಸಮಾಧಿಯನ್ನ ಮಾಡುವಂಥದ್ದು ಬರಬೇಕು ನೋಡ್ರಿ. ಎಲ್ಲೆಲ್ಲಿ ಹೋಗ್ತದ ಅಲ್ಲೆಲ್ಲ ಸಮಾಧಿ ಅಂದ್ರೆ ಇದನ್ನ ಬಹಳ ರೀತಿಯಿಂದ ವಿಚಾರ ಮಾಡಿದವರಿಗೆ, ಬಹಳ ಶಾಸ್ತ್ರ ಕೇಳಿದವರಿಗೆ ತಿಳಿತದ, ಬಹಳ ತಿಳಿದವರಿಗೆ ಉಳಿತದ, ಬಹಳ ಉಳಿದವರಿಗೆ ಆ ಸಮಾಧಿ ಸ್ಥಿತಿಯನ್ನು ನೋಡ್ಲಿಕ್ಕೆ ಬರ್ತದ, ನೋಡಕ್ ಬರ್ತದ. ಹೆಂಗ್ರಿ ನೋಡೋದು ಅಂತ ಹೇಳಿದ್ರೆ ಅಲ್ಲಿ ಆಧಾರ ಅಧಿಷ್ಠಾನವನ್ನು ನೋಡೋದು, ಆಶಯವನ್ನು ಬಿಡೋದಂತ. ಅಲ್ಲೇನು ಕಣ್ಣು ಮುಚ್ಚಿಕೊಂಡು ಜಪ ಮಾಡಿ ಕೂಡೋದಲ್ಲ ಇದು. ಎತ್ರ ಎತ್ರ ಮನಸ್ಸು ಕ್ಷಣ ಕ್ಷಣದಲ್ಲಿ ಹೋಗ್ತದ. ಒಂದ್ ಕಡೆ ಶಬ್ದದ ಕಡೆ, ಒಂದ್ ಕಡೆ ಸ್ಪರ್ಶದ ಕಡೆ, ಕೆಲವು ಸಲ ಶಬ್ದ, ರೂಪ, ರಸ, ಗಂಧ. ಅಲ್ಲಿ ಹೋದಲ್ಲೆಲ್ಲ ಸಮಾಧಿ ಕೊಡುತ್ತೆ ನೀನು. ಅದಲ್ಲ, ಆ ರೀತಿ ಹೇಳಿದ್ದಲ್ಲ. ಅದನ್ನ ಶಾಸ್ತ್ರ ಕೇಳಿದವರಿಗೆ, ಬಹಳ ಉಳಿದವರಿಗೆ ಅವಾಗ ಅವ್ರಿಗೆ ನೋಡಕ್ ಬರ್ತದ. ಅವ್ರೇನ್ ನೋಡ್ತಾರಂದ್ರೆ ಮಡಿಕೆಗಳಲ್ಲಿ ಮಣ್ಣನ್ನು ನೋಡ್ತಾರ. ಅವರು ಮಡಿಕೆಗಳಲ್ಲಿ ಗಡಿಗೆಯಲ್ಲಿ ಏನದ ಮಣ್ಣು ಅಂತ ನೋಡ್ತಾರ, ಆಭರಣಗಳು ಏನದ ಹೊನ್ನಂತ ನೋಡ್ತಾರ. ಜಗತ್ತಿನಲ್ಲಿ ಏನದ ಅಂದ್ರೆ ಬ್ರಹ್ಮ ಅದಂತಾರ ಅವರು. ಆ ಕೊಡದಲ್ಲಿ ಮಣ್ಣಾದಂತ ನೋಡ್ಬೇಕಾದ್ರೆ ಯೋಗ ಮಾಡ್ತಾನಲ್ಲಿ. ಬಂಗಾರದಲ್ಲಿ ಆಭರಣಗಳಲ್ಲಿ ಬಂಗಾರ ಆದನಕ್ಕೆ ನೋಡಕ್ಕೆ ಯೋಗ ಮಾಡ್ಬೇಕಾಗದಲ್ಲಿ. ವಿಚಾರ ಮಾಡಿ ತಿಳಿದ್ರೆ ಅವನಿಗೇನ ಭ್ರಾಂತಿ ಇಲ್ಲ, ಭ್ರಮೆ ಇಲ್ಲ ನೋಡ್ರಿ. ಎಲ್ಲ ಆಭರಣ ಬಂಗಾರ, ಎಲ್ಲ ಮಣ್ಣು. ಜಗತ್ತೇನಿಲ್ಲ ದೇವ ಸ್ವರೂಪ ಅದ, ಬ್ರಹ್ಮ ಸ್ವರೂಪ ಅದಂತ. ಹಾಗೆ ಎಲ್ಲೆಲ್ಲೇ ಹೋಗ್ತದ ಅಲ್ಲೆಲ್ಲಿ ಈ ರೀತಿ ನೋಡೋದು ಬಂತಿಲ್ಲ. ಅದೇ ನೋಡು ನಿಜವಾದ ಸಮಾಧಿ. ಅದು ನಿಜವಾದ ಸಮಾಧಿ. ಹೀಗೆ ಯಾವ ಕಾಲದಲ್ಲಿ ಬರುತ್ತವೆ ಎಂದು ಅವುಗಳಿಗಾಗಿ ಘಳಿಗೆಗಳನ್ನು ಲೆಕ್ಕ ಹಾಕುತ್ತಾ ಕುಳಿತುಕೊಳ್ಳಬೇಡ ಅಂದ್ರು. ಸಮಾಧಿಗಾಗಿ ಗಳಿಗೆಗಳನ್ನ ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಈ ರೀತಿ ಕಾಯುತ್ತಾ ಕುಳಿತುಕೊಳ್ಳಬೇಡ. ಸದಾಕಾಲ ವಿಚಾರ ಮಾಡುತ್ತಾ ಕುಳಿತುಕೋ ಅಂದ್ರು. ಸದಾಕಾಲ ವಿಚಾರಣೆ. ಹಾಗಾಗಿ ಸತ್ತ ಮೇಲೆ ನಾವು ಬಹಳ ಜನ ಅಂತೀವಿ ಮುಕ್ತಿ ಆಗ್ತಂತೀವಿ. ನೋಡು, ಸತ್ತ ಮೇಲೆ ಮುಕ್ತಿ. ಸತ್ತ ಮೇಲೆ ಬರುವಂತ ಆ ಮುಕ್ತಿಯನ್ನ ನಂಬಿಕೊಂಡು ಸದ್ಯದ ಕರ್ತವ್ಯವನ್ನು ನಾವು ಮರಿಬಾರದಂತ. ಸತ್ತ ಮೇಲೆ ನಿನಗೆ ಮುಕ್ತಿ ಆಗಲಿ ಇಲ್ಲಂತಲ್ಲ, ಆದರೆ ಸತ್ತ ಮೇಲೆ ನನಗೆ ಮುಕ್ತಿ ಆಗುತ್ತದೆ ಅಂತ ಅದರ ಮೇಲೆ ವಿಶ್ವಾಸವನ್ನು ಇಟ್ಟು ಈಗ ಮಾಡುವಂತ ಕರ್ತವ್ಯವನ್ನು ನೀವು ಮರಿಬೇಡ ಅಂದ್ರೆ. ಕರ್ತವ್ಯ ಮರಿಬೇಡ ಅಂದ್ರೆ ಏನು? ಸಾಧನೆಗಳನ್ನು ಬಿಡಬೇಡ ಅಂತ. ನಾವು ಹೇಳ್ಬೋದಲ್ಲ, ಬಹಳ ವರ್ಷ ಆತ್ರಿ ಶಾಸ್ತ್ರ ಕೇಳಿವಿ, ಮತ್ತೆ ಶಾಸ್ತ್ರದ ಸರ್ವವು ಅಲ್ಪ ಸ್ವಲ್ಪ ನಮಗೆ ಗೊತ್ತದ. ಇಲ್ಲಿ ಬ್ರಹ್ಮ ಅಂದ್ರೆ ಏನು, ಬ್ರಹ್ಮನ ಲಕ್ಷಣ ಅಂದ್ರೆ ಏನು, ಮಾಯೆ ಅಂದ್ರೇನು, ಅದರ ಇರುವಿಕೆ ಏನು, ಮಹಾತತ್ವ ಏನು, ತ್ರಿಗುಣಾಹಂಕಾರ ಏನು, ಪಂಚಮಹಾಭೂತಗಳಂದ್ರೇನು, ಎಲ್ಲದರಿಂದ ಆದದ್ದು ಈ ಲೋಕ ಏನು, ಈ ಜಗತ್ತೇನು, ಈ ದೇಹ ಏನು ಅನ್ನೋದು ಗೊತ್ತಾಗಿ ಈ ದೇಹಕ್ಕೆ ಸಾಕ್ಷಿಯಾಗಿ ಆ ಪರಮಾತ್ಮ ಆನಂತ ನಮಗೂ ಗೊತ್ತಾಗ್ಯದ, ನಿಮಗೂ ಗೊತ್ತಾಗ್ಯದ. ಆಯ್ತಲ್ಲ, ಗೊತ್ತಾಗ್ಯದಂತ ನಾವು ಸಾಧನೆಗಳನ್ನು ಬಿಟ್ರೆ ಸತ್ತ ಮೇಲೆ ಮುಕ್ತಿ ಆಗೋದಿಲ್ಲ ನಿನಗೆ. ಸಾಧನೆಗಳನ್ನು ಬಿಡಬೇಡ ಅಂದ್ರು. ಸಾಧನೆ ಬಿಡಬೇಡ. ಗೊತ್ತದೀಗ ಶಾಸ್ತ್ರದಲ್ಲಿ
ಜನನ ಮರಣ ದೇಹಕ್ಕೆ ಅಂತ ಹೇಳ್ತೀವಿ, ಹಸಿವು ತೃಷೆ ಪ್ರಾಣಕ್ಕಂತ ಹೇಳ್ತೀವಿ, ಆತ್ಮಗೆ ಯಾವ ಸಂಬಂಧ ಇಲ್ಲ ಅಂತೀವಿ. ಮತ್ತೆ ಉಣೋದು ನೀರು ಕುಡಿಯೋದು ಬಿಟ್ಟಿವೇನು? ನಮಗೆಲ್ಲ ತಿಳ್ಕೊಂಡಿವಲ್ಲ. ಕೆಲವ್ರು ಹೇಳ್ತಾರೆ ನಾವು ತಿಳ್ಕೊಂಡಿವಿ, ತಿಳ್ಕೊಂಡ್ಮೇಲೆ ಸಾಧನೆ ಬಿಟ್ಟಿದ್ದೆ ಅಂದ್ರೆ ನೀನು ಮತ್ತೆ ಅಲ್ಲಿಗೆ ಹೋಗ್ತಿದ್ದೆ ನರಕಕ್ಕಂತ. ಇದನ್ನು ತಿಳ್ಕೊಂಡಿದ್ದಲ್ಲಪ್ಪ, ಇದನ್ನು ತಿಳಿದಲ್ಲ. ತಿಳಿದಾದ್ಮೇಲೆ ಇವನು ಬಿಟ್ಟು ನೋಡು. ಅದಂಗೆ ಬಿಡಕ್ಕಾಗ್ತದ್ರಿ? ನೀನಲ್ಲ ಅಂತ ದೇಹಕ್ಕೆ ಸಂಬಂಧ ಅನ್ನೋದೇ ಬಿಡೋಕ್ಕಾಗಿಲ್ಲ ಅಂದಮೇಲೆ ನಿನಗೆ ಸಂಬಂಧ ಇದ್ದದ್ದು ಬಿಡ್ತೇನಂದ್ರೆ ನೀನು ಮೂರ್ಖನಾಗ್ತಿದ್ದಿ ಅಂತ ಎಚ್ಚರಿಕೆಯನ್ನು ಕೊಡ್ತಾರೆ ನಮ್ಮ ಆತ್ಮರು. ಹಾಗಾಗಿ ನಿನ್ನ ಮುಕ್ತಿಯು ಪರೋಕ್ಷವಲ್ಲದೆ ಪ್ರತ್ಯಕ್ಷವಾಗಿ ಇದೆ. ಮುಕ್ತಿ ಅನ್ನೋದೇನದ ಅಪ್ರಾಪ್ಯ ಪ್ರಾಪ್ತಿ ಯಾರದಲ್ಲ, ಪ್ರಾಪ್ಯ ಪ್ರಾಪ್ತಿ. ಅಪ್ರಾಪ್ಯ ಪ್ರಾಪ್ತಿ ಅಂದ್ರೆ ಇಲ್ಲದನ್ನ ಯಾವುದೋ ರೀತಿಯಿಂದ ಪಡೆಯುವುದೇನದ ಅದು ಅಪ್ರಾಪ್ಯ ಪ್ರಾಪ್ತಿ. ನಮ್ಮ ಮನೆಯಲ್ಲಿ ಜೋಳ ಬೆಳಿತೀವಿ ಅಂತ ಇಟ್ಕೋ, ರೈತರ ಮನೆಯಲ್ಲಿ ಆ ಜೋಳವನ್ನ ಖರೀದಿ ಮಾಡಕ್ ಹೋಗೋದಲ್ಲ, ಮತ್ತೆ ಬೇರೆ ಕಡೆ ತರ್ತಾರೇನು? ಈಗ ತಮ್ಮ ಮನೆಯಲ್ಲೇ ಸಾಕಷ್ಟು ಜೋಳ ಇದ್ದಾಗ ಇನ್ನೊಂದು ಕಡೆ ಜೋಳ ತರೋ ಪ್ರಯತ್ನ ಮಾಡಂಗಿಲ್ಲ. ಅದೇ ಉಪ್ಪು ಖಾರ ಬೇಳೆ ಬೆಲ್ಲ ತರ್ತಾನಿಲ್ಲ. ಜೋಳ ಯಾಕೆ ತರಲಿಲ್ಲ, ಇವನ್ ಯಾಕೆ ತಂದಂದ್ರೆ ಇವು ಪ್ರಾಪ್ಯ ಪ್ರಾಪ್ತಿ, ಇವು ಅಪ್ರಾಪ್ಯ ಪ್ರಾಪ್ತಿ. ಯಾವುದು ಇಲ್ಲ ಅದನ್ನು ತರಬೇಕಾಗ್ತದ, ಪಡಿಬೇಕಾಗ್ತದೆ. ಅದರಂತೆ ಮೋಕ್ಷ ಅನ್ನೋದು ನಮ್ಮ ಸ್ವರೂಪನೇ ಅದ, ನಮ್ಮಲ್ಲಿ ಇಲ್ಲದ್ದಲ್ಲದು, ಯಾವುದೇ ರೀತಿಯಿಂದ ಪಡೆಯೋದಲ್ಲ. ಅದನ್ನ ದೃಢ ಮಾಡಿಕೊಳ್ಳಬೇಕಾದ್ರೆ ಇಷ್ಟೆಲ್ಲ ಸಾಧನೆಗಳು ಮಾಡಬೇಕಾಗಿದೆ. ಅದೇನಂತ ದೃಢ ಆಗ್ಬೇಕಷ್ಟೆ. ಆ ದೃಢ ಆಗ್ಬೇಕಾದ್ರೆ ಸಾಧನೆಗಳು ಬೇಕೇ ಬೇಕು. ಇದೇ ಶುದ್ಧವಾದ ಗತಿ ಅಂತ ಹೇಳ್ತೀವಿ. ಇದು ನೋಡಪ್ಪ ಶುದ್ಧವಾದ ಗತಿ. ಈ ಗತಿಗೆ ಹೋದ ಮೇಲೆ ಅಲ್ಲಿ ಅಶುದ್ಧತೆ ಇಲ್ಲ ಅಂತ. ಅಶುದ್ಧತೆ ಇಲ್ಲ ಅಂದ್ರೆ ದ್ವೈತವೇ ಇಲ್ಲ ಅಂತ. ಇನ್ನೊಂದು ಏನಿಲ್ಲ, ಅದು ಒಂದೇ ಇರೋದು. ಈ ರೀತಿ ಭಗವಂತನು ತನ್ನ ಬೋಧನೆಯನ್ನ ಮೊದಲು ಉಪಕ್ರಮವನ್ನ ಮಾಡಿ ಈಗ ಉಪಸಂಹಾರವನ್ನು ಮಾಡ್ತಾ ಕೊನೆಯ ಒಂದು ಶ್ಲೋಕವನ್ನ ಇಟ್ಟುಕೊಂಡು ಈ ಅಧ್ಯಾಯದಲ್ಲಿ ಏನು ಹೇಳ್ತಾರ ಅಂತ ಹೇಳಿದ್ರೆ, ಇಲ್ಲಿ ವೇದೇಶು ಯಜ್ಞೇಶು ತಪಸ್ಸು ಚ ಏವ ದಾನೇಶು ಯತ್ ಪುಣ್ಯಫಲಂ ಪ್ರದಿಷ್ಟಂ ಅತ್ತೇತಿ ತತ್ ಸರ್ವಂ ಇದಂ ವಿದಿತ್ವಾ ಯೋಗಿ ಪರಮಸ್ಥಾನಂ ಉಪೈತಿ ಚ ಆದ್ಯಮ ಅಂತ ಈ ಒಂದು 8ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಭಗವಂತ ಯಾವ ಯೋಗಿ ಅಂತೇನು ಕರೆಸಂತಾರಲ್ಲ, ಅವರು ಈ ಒಂದು ರಹಸ್ಯವನ್ನ ಯಥಾರ್ಥವಾಗಿ ತಿಳ್ಕೊಳ್ಬೇಕಂತ. ಯಥಾರ್ಥ ಅಂದ್ರೇನು? ಇದ್ದಕ್ಕೆ ಇದ್ದಂಗ ತಿಳಿಯೋದು. ಇಲ್ಲದನ್ನ ಇದ್ದಂಗ ತಿಳಿಯೋದು ಅಜ್ಞಾನ. ಇಲ್ಲದನ್ನ ಇದ್ದಂಗ ತಿಳಿತೀವಲ್ಲ, ಅದು ಅಜ್ಞಾನ. ಇಲ್ಲದ್ದು ಯಾವುದಾದ್ರೆ ಈ ಜಗತ್ತು, ಈ ದೇಹ ಇದ್ದದ್ದಾದೇನು? ಇಲ್ಲದ್ದಾದಲ್ಲ. ಇಲ್ಲದನ್ನೇ ನಾವು ಇದ್ದಂಗ ತಿಳ್ಕೊಂಡಿವಿ. ಇರೋದು ಯಾವುದಾದ? ಆತ್ಮ ಅದ. ಆ ಇರೋದನ್ನ ಇಲ್ಲದಂಗ ತಿಳ್ಕೊಂಡಿವಲ್ಲ, ಇದೇ ಅಜ್ಞಾನ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಮಹಾತ್ಮನು? ಯಥಾರ್ಥವಾಗಿ ಇದ್ದದ್ದನ್ನ ಇದ್ದಂಗೆ ತಿಳಿದುಕೊಂಡು ಜೊತೆಗೆ ವೇದ ಅಧ್ಯಯನ, ಯಜ್ಞ, ತಪಸ್ಸು, ದಾನಾದಿಗಳನ್ನುವಂಥ ಪುಣ್ಯ ಫಲಗಳನ್ನ ಹೇಳಲಾಗಿದೆಯೋ ಅವುಗಳನ್ನ ನಿಸ್ಸಂದೇಹವಾಗಿ ಉಲ್ಲಂಘಿಸಿ ಬಿಡುತ್ತಾನೆ. ಸನಾತನ ಪರಮಪದವನ್ನು ಪಡೆದುಕೊಳ್ಳುತ್ತಾನೆ. ಅಂಥವ್ರ ಕೆಲಸ ಇದು. ಇಲ್ಲಿ
ಅರ್ಜುನ, ನೀನು ಕೇಳಿದ ಅನಂತ ಪ್ರಶ್ನೆಗಳಿಗೆ ಇಲ್ಲಿವರೆಗೂ ಸಮಾಧಾನವನ್ನು ಹೇಳ್ತಾ ಬಂದ ಭಗವಂತ. ಈ ತತ್ವಗತಿಯನ್ನು ಅನುಗ್ರಹಿಸಿ ಅನುಷ್ಠಾನದಲ್ಲಿರುವಂಥ ಯೋಗಿ ಅವನ ಫಲ ಏನು ಅಂತ ಕೇಳಿದರೆ, ಬ್ರಹ್ಮಚರ್ಯ ನಿಯಮಪೂರ್ವಕವಾಗಿ ಷಡಂಗ ಸಹಿತವಾಗಿ ವಿವಿಧಗಳನ್ನು ಅಧ್ಯಯನ ಮಾಡಿದರೆ ಯಾವ ಫಲ ಪ್ರಾಪ್ತಿಯಾಗುತ್ತದೆಯೋ ಆ ಫಲವನ್ನು ಸಹ ಇವನು ಅತಿಕ್ರಮಿಸಿ ಹೋಗುತ್ತಾನೆ. ವೇದಗಳಲ್ಲಿ ಕೊನೆಯ ಅಂತಿಮದಲ್ಲಿ ಏನಾದ ನೀನೇ ಪರಬ್ರಹ್ಮ ಅನ್ನುವಂಥದ್ದು ಏನಾದಲ್ಲ, ಅವರಿಗೆ ಆಗುವಂಥ ಅನುಭವ ಆನಂದ ಏನದ, ಈ ರೀತಿ ನಿರಂತರವಾಗಿ ನಾ ಹೇಳಿದ ಎಲ್ಲ ಸಾಧನೆಗಳನ್ನು ಪ್ರಯತ್ನ ಮಾಡ್ತಾ ಇದ್ರೆ ಅವನಿಗೆ ಆಗುವಂಥ ಆನಂದಕ್ಕಿಂತ ಹೆಚ್ಚಿನ ಆನಂದ ನಿನಗಾಗ್ತದೆ. ಆತದಿಲ್ಲ. ಅದಕ್ಕಾಗಿ ಅವುಗಳನ್ನ ಪೂರ್ಣ ಮಾಡಿದರೆ ನೀ ಇದನ್ನು ಮಾಡಂಗಿಲ್ಲ, ಇದು ತಿಳಿದ ಮೇಲೆ ಅದನ್ನು ಮಾಡಂಗಿಲ್ಲ ಅಷ್ಟೆ. ಇದರ ಅರ್ಥ ಅದು ಪೂರ್ಣ ಆದರೆ ಅಲ್ಲಿಗೆ ಮುಗಿತು, ಇದು ಪೂರ್ಣ ಆದರೆ ಅಲ್ಲಿಗೆ ಮುಗಿತು. ಇದು ಹೇಗಿದೆ ಅಂದರೆ ಮೊದಲೇ ಭಾಳ ಸಲ ಹೇಳಿದ್ವಿ, ಹುಚ್ಚು ಬಿಡತನ ಹೆಣ್ಣು ಕೊಡಂಗಿಲ್ಲ, ಮದುವೆ ಆಗತನ ಹುಚ್ಚು ಬಿಡಂಗಿಲ್ಲ ಅಂತ. ಹುಚ್ಚಿಡದ ಕನ್ನ ಕೇಳಕ್ ಹೊಂಟಾನ ಅಲ್ಲಲ್ಲಿ. ದೊಡ್ಡ ಶ್ರೀಮಂತರ ಮನೆ ಹುಡುಗ ಭಾಳ ಚುಲಾನ ಐಶ್ವರ್ಯ ಸಂಪತ್ತಾದಂತೇಳಿ ಒಪ್ಪಿಕೊಂಡ್ರು. 2-3 ದಿನದಲ್ಲೇ ಮತ್ತೆ ಇಲ್ಲ, ನಮ್ಮ ಹುಡುಗನ್ನ ನಿಮ್ಮ ಹುಡುಗ ಕೊಡಂಗಿಲ್ಲ ಅಂತಿದ್ರು. ಇದು ಒಂದಲ್ಲ ಎರಡಲ್ಲ 10 ಕನ್ಯೆಗಳು ನೋಡಿದ್ರು ಕೊಡ್ತು ಅಂತ ಒಪ್ಪಿಗೋದು, ಆಮೇಲೆ ಒಲ್ಲೆ ಅನ್ನೋದು. ಒಂದ್ಸಲ ಒಬ್ಬನು ದೂರದವರು ಬಂದ, ಇಂಥ ಮನೆಗೆ ಎಣ್ಣೆ ಯಾರು ಕೊಡಂಗಿಲ್ರಿ, ನಾ ಕೊಡ್ತೀನಂದ. ಆಯ್ತಪ್ಪ, ಭಾಳ ಸಂತೋಷ ಆಯ್ತಲ್ಲ, ಅನುಮಾನ ಇಲ್ಲಲ್ಲ ಅಂದ. ಅನುಮಾನ ಸಂದೇಹಕ್ಕೆ ಆಸ್ಪದ ಏನಂದ್ರಿ, ಕಣ್ಣಾರು ನೋಡಕತ್ತೀವಲ್ಲ ಅಂದ. ಅವರು ನಾಳೆ ನಡೆದ ಮತ್ತೆ ಬರೋರು ಹೋಗೋರು ಆರಂತ ಮಾತುಕತೆ ಆಡೋರು. ಊರಿಗೆ ಹೋಗಿ ಮುಟ್ಟಿದ್ದಿಲ್ಲ, ಬೇರೆಯವ್ರು ಇರ್ತಾರಲ್ಲ ಇಂಥ ವಿಷಯ ಮುಟ್ಸಕ್ ಭಾಳ ಮಂದಿ ಇರ್ತಾರೆ. ಅಲ್ಲೋ ಆ ಹುಡುಗಿಗ ಹೆಣ್ಣು ಕೊಡಬೇಡ್ರಿ ನೀವು ಅಂತ ಹೇಳಿದ್ರು. ಅವ್ರು ಯಾಕ್ರಿ ಅಂತ ಕೇಳಿದ್ರು. ಅವ್ರು ಏನು ಕಡಿಮೆ ಆಗಿದೆ ಅಂತ ಕೇಳಿದ್ರೆ, ಏನು ಕಡಿಮೆ ಆಗಿಲ್ಲ, ಹುಡುಗ ಹುಚ್ಚದ, ಅವನ ತಲೆ ಸರಿಗಿಲ್ಲ ಅಂತ. ಅವನು ಕೂಡ ಹೇಳಿದ, ಇಲ್ರಿ ನಾವು ನಿಮ್ಮ ಹುಡುಗ ನಮ್ಮ ಮಗನ ಕೊಡಂಗಿಲ್ಲ ಅಂದ. ಯಾಕೆ ಕೊಡಂಗಿಲ್ಲ ಅಂದ? ಕೊಡ್ಬೇಕಂತೇನು ಇತ್ರಿ, ನಮ್ಮ ಹುಡುಗಿನ ಒಪ್ಪಿಗೆ ಆಗಿತ್ತು, ಆದ್ರೆ ನಿಮ್ಮ ಮಗನಿಗೆ ಹುಚ್ಚಾದಂತಲ್ಲ, ಈಗಲಾದರೂ ನಿಮಗೆ ಸಮಯ ಕೊಡ್ತೀವಿ, ಮಗನಿಗೆ ಹುಚ್ಚು ಬಿಟ್ಟಂದ್ರೆ ನಮ್ಮ ಮಗಳ ನಿಮ್ಮ ಮನೆಗೆ ಕೊಡ್ತೀವಲ್ಲ. ಕೊಡಂಗಿಲ್ಲ ಅಂತಲ್ಲ, ಕೊಡ್ತೀವಿ. ಆವಾಗ ತಂದೆ ಹೇಳ್ದ, ನೋಡಪ್ಪ ಇದ್ದ ಮಾತು ಇದ್ದಂಗೆ ಹೇಳ್ತೀನಿ, ಇದಕ್ಕಾಗಿ ಭಾಳಷ್ಟು ನಾವು ಪ್ರಯತ್ನ ಮಾಡೀವಿ, ಶೋಧನೆ ಮಾಡೀವಿ, ಬೇರೆ ಕಡೆ ಕರ್ಕೊಂಡು ಹೋಗಿವಿ. ಆದ್ರೆ ಕೊನೆಗೆ ಏನು ನಿರ್ಣಯ ಅಂದರೆ, ಇವನಿಗೆ ಹುಚ್ಚು ಬಿಡಬೇಕಾಗಿದ್ರೆ ಮದುವೆ ಆದ್ಮೇಲೆ ಹುಚ್ಚು ಬಿಡ್ತದ, ಅಲ್ಲಿವರೆಗೂ ಹುಚ್ಚು ಬಿಡೋದೇ ಇಲ್ಲಂತ ಅವ್ರು ಹೇಳ್ಯಾರ. ಅದಕ್ಕಾಗಿ ಹುಚ್ಚು ಬಿಟ್ಟ ಮೇಲೆ ನೀವು ಮಗಳು ಕೊಡ್ತು ಅಂತಾರಲ್ಲ, ಮದುವೆ ಆದ್ಮೇಲೆ ಹುಚ್ಚು ಬಿಡ್ತದ ಮರಯ್ಯ, ನೀವು ನೋಡ್ರಿ ಅಂತ ತಂದೆ ಹೇಳಕತ್ತನ. ಅವ್ರಂತಾರ ಇಲ್ಲಿಲ್ಲ, ಹುಚ್ಚು ಬಿಟ್ಟ ಮೇಲೆ ಮಗಳು ಕೊಡ್ತು ಅಂತ. ಅವ್ರಂತಾರ ಮದುವೆ ಆದ್ಮೇಲೆ ಹುಚ್ಚು ಬಿಡುತ್ತಂತ ಇವನಂತ. ಹಂಗ ನಮ್ಮ ಪರಿಸ್ಥಿತಿ ಕೂಡ ಹೇಗೆ ಅಂದ್ರೆ, ಅಜ್ಞಾನ ಅನ್ನುವಂಥದ್ದು ಯಾವಾಗ ಆಯ್ತು ಅಂದ್ರೆ ಇದು ಹುಚ್ಚು ಬಿಡ್ತದ. ಇದು ಹುಚ್ಚು, ಮಾಯಾ ಹುಚ್ಚು, ಭ್ರಾಂತಿ ಹುಚ್ಚು, ಭ್ರಮೆ ಅನ್ನೋದು ಹುಚ್ಚು. ಅದು ಆದಮೇಲೆ ನಾವು ಶಾಸ್ತ್ರ ಕೇಳಕ ಸಾಧನೆ ಮಾಡ್ತೀವ್ರಂತ ನೀವು ಹೊಂಟ್ರೆ ಅದು ಹೆಂಗೆ ಆಗ್ತದ, ನಮ್ಮ ಪರಿಸ್ಥಿತಿ ಹೆಂಗಾಗ್ತದ. ಆ ಕಾರಣಕ್ಕಾಗಿ ನಿಮ್ಮ ಪ್ರಯತ್ನಗಳನ್ನು ಬಿಡಬೇಡ. ಮತ್ತೆ ಸಾಂಗೋಪವಾಗಿ ಅಶ್ವಮೇಧಾದಿಗಳನ್ನು ಆಚರಿಸಿದರೆ ಯಾವ ಫಲ ಉಂಟೋ ಆ ಫಲವನ್ನು ಕೂಡ ಇವನು ದಾಟಿ ಹೋಗುತ್ತಾನೆ.
ಅದಕ್ಕಿಂತ ಹೆಚ್ಚಿನ ಫಲ ಪ್ರಾಪ್ತಿ ಆಗ್ತದ. ಚಿತ್ತ ಏಕಾಗ್ರತೆಯಿಂದ ಕೃಚ ಚಾಂದ್ರಾಯಣಾದಿ ತಪಸ್ಸುಗಳನ್ನು ಮಾಡಿದರೆ ಯಾವ ಫಲ ಬರ್ತದ ಅದಕ್ಕಿಂತ ಹೆಚ್ಚಿನ ಫಲ ಬರ್ತದ. ಉತ್ತಮ ದೇಶ ಕಾಲಗಳಿಗೆ ಸತ್ಪಾತ್ರನಿಗೆ ಶಾಸ್ತ್ರೀಯವಾಗಿ ಶ್ರದ್ಧಾಪೂರ್ವಕವಾಗಿ ಗೋದಾನ ಭೂದಾನ ಹಿರಣ್ಯಾದಿ ದಾನಗಳನ್ನು ಮಾಡಿದರೆ ಯಾವ ಪುಣ್ಯ ಪ್ರಾಪ್ತಿಯಾಗುತ್ತದೆಯೋ ಅದನ್ನು ಸಹ ದಾಟಿ ಹೋದ ಫಲವನ್ನು ಕೊಡುತ್ತದೆ. ಯಾವುದು? ಪರಮಯೋಗ ಅಂದ್ರಲ್ಲಿ ಪರಮಾತ್ಮನೇ ನಾನಿದ್ದೇನೆ, ಬ್ರಹ್ಮನೇ ನಾನಿದ್ದೇನೆ, ಆತ್ಮನೇ ನಾನಿದ್ದೇನೆ ಅಂತ ಅನುಸಂಧಾನ ಮಾಡುವುದಿರಲ್ಲ. ಅಷ್ಟು ಮಾಡಿದ್ರೆ ಸಾಕು. ಇಷ್ಟೆಲ್ಲ ಮಾಡುವ ಯಜ್ಞ ಯಾಗ ದಾನ ಜಪ ತಪ ಎಲ್ಲಕ್ಕೂ ಫಲ ಇದೆ. ಅವುಗಳಿಗೆ ಆಗುವಂಥ ಫಲಕ್ಕಿಂತ ಹೆಚ್ಚಿನ ಫಲ ಪ್ರಾಪ್ತಿ ಆಗ್ತದೆ. ಆವಾಗ ಇವು ಏನು ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮದುವೆ ಮಾಡೋಣ ಹುಚ್ಚುಬಿಟ್ಟು ಹೋಗ್ಯದ. ಹಾಗೆ ಈ ಮಾನವ ಲೋಕದಲ್ಲಿ ಪವಿತ್ರವಾದ 4 ಕರ್ಮಗಳೇನಾವ, ಆ ಕರ್ಮಗಳಲ್ಲಿ ಯಾವುದೇ ಒಂದನ್ನಾದರೂ ನೇಮಪೂರ್ವಕವಾಗಿ ಮಾಡುವುದು ಕಷ್ಟವಾಗಿರುತ್ತದೆ. ಆ ಕಾರಣ 4ರ ಫಲವು ಏಕರಾಶಿಯಾಗಿ ಕೂಡಿ ಬಂದಿತ್ತೆಂದರೆ ಏನೆಂದು ಹೇಳಬೇಕು? ಯಜ್ಞ ಯಾನ ದಾನ ಜಪ ಇವೆಲ್ಲ ಮಾಡೋದೇನಾದಲ್ಲ, ಭೂದಾನ ಗೋದಾನ ಸ್ತ್ರೀದಾನ ಅನ್ನದಾನ ಒಂದೊಂದು ಮಾಡೋಕ್ಕೆ ಕಷ್ಟ ಆಗಿ ಎಷ್ಟೋ ಜನಕ್ಕೆ ನಿಂತು ಹೋಗ್ಯಾವ. ಅಷ್ಟು ಕಷ್ಟಪಟ್ಟು ಮಾಡಿದ್ರು ಕೂಡ ಅದು ಒಂದರ ಫಲ ನಿನಗೆ ಪ್ರಾಪ್ತಿ ಆಗ್ತದೆ, ಒಂದೇ ಅಲ್ಲ. ಆದರೆ ಇದನ್ನ ಮಾಡಿದ್ದಾದರೆ ಇಷ್ಟೆಲ್ಲ ಫಲಗಳಲ್ಲೇನವ ಅದಕ್ಕಿಂತ ಹೆಚ್ಚಿನ ಫಲಗಳು ಒಂದು ಮಾಡಿದರೆ 4 ಕರ್ಮದ ಫಲಕ್ಕಿಂತ ಹೆಚ್ಚಿನ ಫಲ ಆಗ್ತದೆ. ನಾವು ಸ್ವಲ್ಪ ದುಡ್ಡಿಗೆ ಹೆಚ್ಚಿನ ಸಾಮಾನು ಬಂದ್ರೆ ಖುಷಿ ಪಡ್ತೀವಿಲ್ಲ. ಬಹಳ ದುಡ್ಡು ಖರ್ಚು ಮಾಡಿ ವಸ್ತು ಸಣ್ಣದಿದ್ರೆ ಚಿಂತೆ ಆಗ್ತದೆ. ಅದರಂತೆ ಇಲ್ಲಿ ಕೂಡ ಅದಕ್ಕೆ ಈ ಅಧ್ಯಾಯದಲ್ಲಿನ ಬೋಧನೆಯನ್ನು ಕೇಳಿ ಇದರ ತತ್ವವನ್ನು ಅವಗಾಹನೆ ಮಾಡಿಕೊಂಡರೆ ಸಮಸ್ತ ಸತ್ಕರ್ಮಗಳ ಫಲವು ಒಂದೇ ಗಂಟೆಗೆ ದೊರೆಯುತ್ತದೆ. ಇಲ್ಲಿ ಅತ್ಯಂತ ಮುಖ್ಯವಾದದ್ದು ಅನಂತ ಸತ್ಕರ್ಮಗಳ ಫಲ ಏನದ. ಕೆಲವು ಫಲಗಳು ಏನಾವಂದ್ರೆ ಕರ್ಮದ ಫಲಗಳು ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಈಗೇನು ಮಾಡಿದಂಥ ಕರ್ಮಕ್ಕ ಫಲಗಳೇನಾವ, ಕರ್ಮಕ್ಕ ಫಲಗಳೆಷ್ಟ್ರಿ 3 ಅಂತ. ಒಂದು ಪಾಪ, ಒಂದು ಪುಣ್ಯ, ಇನ್ನೊಂದು ಮಿಶ್ರ. ಇವು 3 ಫಲಗಳು. ಇವು ಯಾವಾಗ ಆತವ ಅಂದರೆ ಈ ದೇಹವನ್ನು ಬಿಟ್ಟ ನಂತರ ಮುಂದಿನ ಜನ್ಮದಲ್ಲಿ ಇವು ಫಲಗಳು ಕೊಟ್ಟೇ ಕೊಡುತ್ತವೆ. ಈಗಲ್ಲ. ಆದರೆ ಇದು ನೀವು ಸತ್ತ ಮೇಲೆ ಯಾವ ಸಾಯ್ತಿದ್ದು ಗೊತ್ತಿಲ್ಲ, ಎಷ್ಟು ಮಾಡಿವಿ ಗೊತ್ತಿಲ್ಲ. ಆಮೇಲೆ ಮುಂದಿನ ಜನ್ಮದಲ್ಲಿ ಅವು ಫಲ ಕೊಡ್ತಾವಂದ್ರೆ ಎಷ್ಟು ಕಾಲ, ಎಷ್ಟು ವರ್ಷ, ಕೆಲವು ಯುಗಗಳು ಹೋಗ್ಯಾವ. ಆದರೆ ಈಗ ನಾನು ಹೇಳುವಂಥದ್ದನ್ನು ನೀನು ಸಾಧನೆ ಮಾಡಿದರೆ ಅರ್ಜುನ ಒಂದೇ ಗಂಟೆಯಲ್ಲಿ ಇದು ಪಡಿತಿದ್ದೆ ಅಂದ್ರೆ ಒಂದೇ ಗಂಟೆ ಸಾಕ. 1 ಗಂಟೆ ಅಂತ ಸುಮ್ಮನೆ ಹೇಳ್ಯಾರ, ಸಮತ್ತು ಕಾಲ ಅಂದ್ರೆ ಮಹಾತ್ಮರು. ಹಾಗಾಗಿ ಸಮಸ್ತ ಸತ್ಕರ್ಮಗಳ ಫಲವು ಒಂದೇ ಗಂಟೆಯಲ್ಲಿ ದೊರೆಯುತ್ತದೆ. ಯಾಕಂದ್ರೆ ಹೇಗೆ ಅಂತ ವಿಚಾರ ಮಾಡಿದರೆ ಒಂದೊಂದು ನದಿಯ ಕರ್ಮಗಳ ಫಲವು ಒಂದೊಂದು ನದಿಯ ಕರ್ಮದ ಫಲವು
ಒಂದೊಂದೇ ಆಗಿರುವುದು ವಿನ ಇನ್ನೊಂದು ನದಿಯ ಕರ್ಮದ ಫಲವು ಮತ್ತೊಂದು ಕರ್ಮಕ್ಕಾಗೋದಿಲ್ಲ. ಕೃಷ್ಣಾ ನದಿ ಇದೆ, ತುಂಗಭದ್ರಾ ಇದೆ, ಕಾವೇರಿ ಇದೆ, ಅನಂತ ನದಿಗಳು ಉಂಟಲ್ಲ. ಒಂದೊಂದು ನದಿಯಲ್ಲಿ ಹೋಗಿ ಮಿಂದು ಆ ನದಿಯ ಪೂಜೆಯನ್ನು ಮಾಡಿ ಅನಂತ ಕರ್ಮಗಳನ್ನು ಮಾಡ್ತೀವಿ. ಆ ಕರ್ಮಕ್ಕೆ ತಕ್ಕಂತೆ ಆ ಗಂಗಾ ಮಾತೆ ಅವರಿಗೆ ಫಲವನ್ನು ಕೊಡಬಹುದು, ಇಲ್ಲಂತಲ್ಲ. ಆದರೆ ಯಾವ ನದಿಯಲ್ಲಿ ನೀನು ಮಿಂದಿದ್ದಿ ಆ ನದಿಯ ಫಲ ಅಷ್ಟೇ ನಿನಗೆ ಪ್ರಾಪ್ತಿ. ಮತ್ತೆ ಒಂದ ನದಿಯ ಪೂಜೆಯನ್ನು ಮಾಡಿದರೆ, ಕರ್ಮವನ್ನು ಮಾಡಿದರೆ, ಎಲ್ಲ ನದಿಗಳಿಗೆ ಪೂಜೆ ಮಾಡಿದಂತೆ ಎಲ್ಲ ನದಿಗಳ ಕರ್ಮ ಫಲ ನಿನಗೆ ಪುಣ್ಯ ಬರಬೇಕಾಗಿತ್ತು ಅಂದ್ರೆ ಏನು ಮಾಡ್ಬೇಕಪ್ಪ? ಸಮುದ್ರಕ್ಕೆ ಹೋಗ್ಬೇಕು. ಸಮುದ್ರಕ್ಕೆ ಹೋಗಿ ಸ್ನಾನ ಮಾಡಿಬಿಟ್ರೆ ಎಲ್ಲ ನದಿಗಳ ಪುಣ್ಯ ಬಂತಿಲ್ಲ. ಅದಕ್ಕಾಗಿ ಕೆಲವು ಪುಣ್ಯಕ್ಷೇತ್ರದಲ್ಲಿ ಸಮುದ್ರದಲ್ಲಿ ದಡದಲ್ಲಿದ್ದಂಥ ಕ್ಷೇತ್ರಗಳಲ್ಲಿ ಯಾಕೆ ಸ್ನಾನ ಮಾಡ್ತಾರಂದ್ರೆ ಇದೇ ಕಾರಣಕ್ಕಾಗಿ. ಇಲ್ಲಿ ನದಿಯಲ್ಲಿ ಸ್ನಾನ ಮಾಡ್ತೇವೆ, ಸಮುದ್ರ ದಡದಲ್ಲಿ ಹೋದಾಗ ಸಮುದ್ರ ಸ್ನಾನವನ್ನು ಮಾಡೋದು ಇದೇ ಕಾರಣಕ್ಕಾಗಿ. ಹಾಗಾಗಿ ನಿನಗೆ ಒಟ್ಟಾಗಿ ಪುಣ್ಯವು ಲಭಿಸುತ್ತದೆ. ಆದರೆ ಎಲ್ಲ ನದಿಗಳಲ್ಲಿ ಮುಳುಗಿ ಬರಬೇಕಂದ್ರೆ ಸಾಧ್ಯ ಆಗ್ತದೇನು? ಗಂಗಾ ನದಿ ಎಲ್ಲಿ ಆದ, ತುಂಗ ಇಲ್ಲಿ ಆದ, ಕೃಷ್ಣ ಇಲ್ಲಿ ಆದ, ಎಲ್ಲ ನದಿ, ಕಾವೇರಿ, ಗೋದಾವರಿ, ಎಲ್ಲ ನದಿಗಳಲ್ಲಿ ಸ್ನಾನ ಮಾಡಿ ಎಲ್ಲ ನದಿಗಳ ಪುಣ್ಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದ್ರೆ ಸಾಧ್ಯ ಹೇಗಿಲ್ಲೋ, ಅದೇ ರೀತಿ ಎಲ್ಲ ಕರ್ಮಗಳನ್ನು ಮಾಡಿ ಎಲ್ಲ ಪುಣ್ಯವನ್ನು ಪಡಿಬೇಕಂದ್ರೆ ಅಷ್ಟೇ ಅಸಾಧ್ಯ. ಅದಕ್ಕಾಗಿ ಏನು ಮಾಡು? ಸಮುದ್ರದಲ್ಲಿ ಸ್ನಾನವನ್ನು ಮಾಡು. ಅದರಂತೆ ಎಲ್ಲ ಪುಣ್ಯದ ಫಲಗಳು ಪ್ರಾಪ್ತಿ ಆಗಬೇಕಾಗಿದ್ರೆ ನೀನು ಭಗವಂತನಲ್ಲಿ ಕೂಡು, ಪರಮಾತ್ಮನಲ್ಲಿ ಕೂಡಿತು ನಿನ್ನ ಮನಸ್ಸು ಅಂತಂದ್ರೆ ಎಲ್ಲವೂ ಪ್ರಾಪ್ತಿ ಆಗ್ತವ ಅಂತ ಹೇಳ್ತಾ ಬಂದ್ರು. ಇಲ್ಲಿ ಈ ಸಮಸ್ತ ಪುಣ್ಯಗಳನ್ನು ಅತಿಕ್ರಮಿಸಿ ಹೋಗುವುದೇ ಅಲ್ಲ, ಆ ಯೋಗಿ ಶ್ರೇಷ್ಠವಾದ ಯೋಗಿ ನೋಡು. ಕರ್ಮಯೋಗಿ ಅಲ್ಲ, ಭಕ್ತ ಯೋಗಿ ಅಲ್ಲ, ಸಾಧನ ಯೋಗಿ ಅಲ್ಲ, ಸಾಧಿಸಿದ ಯೋಗಿ ಅಂತ. ಅವನು ಶ್ರೇಷ್ಠವಾದ ಯೋಗಿ ಅಂತ ಅನ್ನಿಸಿಕೊಳ್ಳುವನು ಅನ್ನುವಂಥ ಮಾತನ್ನ ಇಲ್ಲಿವರೆಗೂ ಹೇಳ್ತಾ ಬಂದರು. ಮತ್ತೆ ಮುಂದಿನ 9ನೇ ಅಧ್ಯಾಯ ಪ್ರಾರಂಭ. ಇಲ್ಲಿ ಪ್ರಾರಂಭದಲ್ಲಿ ಶ್ರೀ ಪರಮಾತ್ಮನೇ ನಮಃ ಅಥ 9ಮೋ ಅಧ್ಯಾಯ. ಈ ಒಂದು ಅಧ್ಯಾಯದಲ್ಲಿ 34 ಶ್ಲೋಕ. ಇಲ್ಲಿ 2 ವಿಚಾರಗಳನ್ನು ಹೇಳ್ತಾರೆ ಈ ಅಧ್ಯಾಯದಲ್ಲಿ. ರಾಜವಿದ್ಯಾ ರಾಜಗುಹ್ಯ ಯೋಗ. ರಾಜವಿದ್ಯೆ ಅಂದರೆ ಬೇರೆ, ರಾಜಗುಹ್ಯ ಯೋಗ ಅಂದರೆ ಬೇರೆ. ಇವುಗಳ 2ರ ಬಗ್ಗೆ ನಾನು ನಿನಗೆ ಹೇಳುತ್ತೇನೆ ಅರ್ಜುನ. ಇದರಲ್ಲಿ ಯಾವ ವಿದ್ಯೆ ಶ್ರೇಷ್ಠ ಅನ್ನೋದು ನಿನ್ನ ಗಮನಕ್ಕೆ ನಾನು ತಂದು ಕೊಡುತ್ತೇನೆ ಅಂತ ಭಗವಂತ ಉಪದೇಶವನ್ನು ಪ್ರಾರಂಭ ಮಾಡಿ ಶ್ರೀ ಭಗವಾನ್ ಉವಾಚ, ಭಗವಂತ ಹೇಳ್ತಾನ, ಉಪದೇಶವನ್ನು ಮಾಡ್ತಾನ. ಇದಂ ತೂ ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೇ ಜ್ಞಾನಂ ವಿಜ್ಞಾನ ಸಹಿತಂ ಯತ್ ಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅಂತ ಪ್ರಥಮ ಶ್ಲೋಕದಲ್ಲಿ ಏನು ಹೇಳ್ತಾರಂದ್ರೆ, ಹೇ ಅರ್ಜುನ, ದೋಷರಹಿತ ದೃಷ್ಟಿಕೋನವುಳ್ಳ ಭಕ್ತನಾದ ನಿನಗೆ, ನಿನ್ನಲ್ಲಿ ಭಗವಂತನನ್ನು ನೋಡಬೇಕು ಅಂತೇನಾದಲ್ಲ, ಅದರಲ್ಲಿ ಯಾವ ದೋಷನೇ ಇಲ್ಲ ಅಂತ. ನಿನ್ನಲ್ಲಿ ಯಾವ ದೋಷ ಇಲ್ಲ ಅಂದ್ರೇನು? ಪರಿಶುದ್ಧನಾದಂಥ ಹೃದಯವುಳ್ಳವನು ಅಂತ ಅರ್ಥ. ಅಲ್ಲಿ ದೋಷವುಳ್ಳ ಅಂದರೆ 3 ದೋಷಗಳಾವ ನಮ್ಮಲ್ಲಿ: ಮಲದೋಷ, ವಿಕ್ಷೇಪ, ಆವರಣ ದೋಷ.
ಇವು ಮೂರು ದೋಷಗಳು ಇಲ್ಲದವನ ಅರ್ಜುನ. ಎಲ್ಲ ಮೊದಲೇ ಕಳ್ಕೊಂಡವನು. ದೋಷರಹಿತ ದೃಷ್ಟಿಯುಳ್ಳ ಭಕ್ತನಾದ ನಿನಗೆ ಈ ಪರಮ ಗೋಪ್ಯವಾದ ವಿಜ್ಞಾನ ಸಹಿತ ಜ್ಞಾನವನ್ನ ನಿನಗೆ ತಿಳಿಯುವಂತೆ ಚೆನ್ನಾಗಿ ನಾನು ಹೇಳುತ್ತೇನೆ. ನೀನು ಅದನ್ನು ತಿಳಿದುಕೊಂಡು ದುಃಖ ರೂಪವಾದ ಸಂಸಾರದಿಂದ ಬಿಡುಗಡೆಯಾಗಿ ನೀನು ಮುಕ್ತನಾಗುತ್ತೀ ಅಂತ ಅರ್ಜುನನಿಗೆ ಮೊದಲೇ ಆಶ್ವಾಸನೆ ಕೊಡ್ತಾನೆ ನೋಡ್ರಿ. ಮಹಾತ್ಮನ ಮಾತು ಹಂಗೆ ಇರ್ತಾವ. ಕೆಲವೊಂದು ವಾಕ್ಯಗಳು ಇಂಥಲ್ಲಿ ಹಿಂಗೆ ಆಗ್ತದ, ಇಂಥಲ್ಲಿ ಹಿಂಗೆ ಆಗ್ತಾರಂತ ಮಹಾತ್ಮನ ದೃಷ್ಟಿ ಇತ್ತಂದ್ರೆ ಕೆಲವು ಕಡೆ ಹಂಗೆ ಆಗ್ಯಾವಿಲ್ಲ. ಅವು ಬೇರೆ ಕಡೆ ಎಲ್ಲಿ ನೋಡೋದು ಬೇಕಾಗಿಲ್ಲ, ನಮ್ಮಲ್ಲೇ ಆಗ್ಯಾವ. ಪ್ರತ್ಯಕ್ಷ ಪ್ರಮಾಣ. ಬಸವಾನಂದರು ಮೊದಲೇ ಹೇಳಿದ್ರು, ಇಲ್ಲಿ ಯಾಕೆ ಇಷ್ಟು ಕಷ್ಟಪಟ್ಟು ಈ ವಯಸ್ಸಿನಲ್ಲಿ ಇಷ್ಟು ಶಾಸ್ತ್ರವನ್ನು ಹೇಳ್ತಿರ್ತಮ್ಮಂದ್ರೆ ಇಲ್ಲಿ ಎಷ್ಟು ಜನ ಕೇಳ್ತಾರಲ್ಲ, ಎಲ್ಲರೂ ಹೇಳಕ್ಕೆ ಆಗದಿದ್ರು ಕೂಡ ಕೆಲವು ಜನ ಹೇಳೋರಾತಾರ. ಅವ್ರ ದೃಷ್ಟಿ ಯಾರಂತ. ಅದ್ರಂಗ ಕೃಷ್ಣನ ದೃಷ್ಟಿ ಅರ್ಜುನ ನೋಡಿದಾಗ ಅಲ್ಲಿ ಹೊರಗಾಗ್ತಾರ ಅವರು. ಕೆಲವು ಜನ ಹೇಳೋರಾತ್ರಿ, ಕೆಲವು ಜನ ಗುರುಗಳು ಆತರ ನೋಡ್ರ ಅಂತ ಹೇಳಿದ್ರಿಲ್ಲ ನಿಮ್ಗೆ. ಎದೆ ತಟ್ಟಿ ಕೈ ಎತ್ತಿ ಹೇಳ್ತಿದ್ರು. ನಾವಂತೀವಿ ಇಲ್ಲಿ ಕೇಳೋರಿಗೆ ತಿಳಿದ ಕಷ್ಟ ಅದ, ಗುರುವಾಗದ ಬಹಳ ದೂರ ಅದ, ಗುರುಗಳೇನು ಖುಷಿಯಲ್ಲಿ ಹೇಳ್ತಾರಂತ ಅನ್ಕೊಂಡಿದ್ದೀವಿ. ಆದರೂ ಕೂಡ ಇದು ಅವರ ಮಾತಿನಂತೆ ಯಾವುದೇ ಪ್ರಯತ್ನ ಉದ್ದೇಶ ಯಾವುದು ಇಲ್ಲದೆ ಅವರು ಹೇಳಿದ ವಾಕ್ಯಗಳು ಇವತ್ತು ನಮಗೆ ಪ್ರಮಾಣ ಆಗ್ಯಾವ. ಅದೇ ಪ್ರಕಾರವಾಗಿ ಅಲ್ಲಿ ಕೂಡ ನಿನಗೆ ಹೇಳಕತ್ತಿನಪ್ಪ ನಾನು, ಯಾಕಂದ್ರೆ ದೋಷ ಇಲ್ಲ ನಿನ್ನಲ್ಲಿ ಅಂತ. ಏನು ಹೇಳಿದ್ರು ಅಂದ್ರೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷ ಆಗಮಂ ಧರ್ಮ್ಯ ಸುಸುಖಂ ಕರ್ತುಂ ಅವ್ಯಯಂ ಅಂತ ಇಲ್ಲಿ ಶ್ಲೋಕ 2ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂದ್ರೆ, ಈ ಏನು ವಿಜ್ಞಾನ ಸಹಿತ ಅನ್ನುವಂಥ ಜ್ಞಾನ ಏನದ, ಈ ಜ್ಞಾನ ಅನ್ನುವುದು ಎಲ್ಲ ವಿದ್ಯೆಗಳಲ್ಲಿ ರಾಜವಿದ್ಯೆ ಅಂತ. 64 ವಿದ್ಯೆಗಳಲ್ಲಿ ಬ್ರಹ್ಮವಿದ್ಯೆ ಅನ್ನುವುದು ಎಲ್ಲ ವಿದ್ಯೆಗಳಿಗೆ ರಾಜ ಅಂತ, ಚಕ್ರವರ್ತಿ ಅಂತ. ಯಾಕಂದ್ರೆ ಇಲ್ಲಿ ರಾಜವಿದ್ಯೆಯಲ್ಲಿ ಎಲ್ಲ ರಹಸ್ಯಗಳ ರಾಜ. ಎಲ್ಲ ರಹಸ್ಯಗಳೇನುಂಟಲ್ಲ, ಕರ್ಮದ ರಹಸ್ಯಗಳುಂಟು, ಇಲ್ಲಿ ಸೃಷ್ಟಿಯ ರಹಸ್ಯಗಳುಂಟು, ರಕ್ಷಣಾ ರಹಸ್ಯಗಳುಂಟು, ಲಯದ ರಹಸ್ಯಗಳುಂಟು, ಜನ್ಮಾಂತರ ರಹಸ್ಯಗಳುಂಟು, ಜನ್ಮಗಳ ರಹಸ್ಯಗಳುಂಟು. ಒಂದೇ ಎರಡೇ ಪ್ರತಿಯೊಂದು ರಹಸ್ಯಗಳವಲ್ಲ. ಎಲ್ಲಿ ಅವ ಅಂದ್ರೆ ಈ ರಾಜವಿದ್ಯೆಯಲ್ಲಿ ಮಾತ್ರ ಸಾಧ್ಯ. ಪುರಾಣದ ಜನನ ಕ್ರಿಯೆ ಹೇಳ್ತದೇನು, ವೇದಾಂತದಲ್ಲಿ ಹೇಳದಲ್ಲ. ಹಾಗಾಗಿ ಅತ್ಯಂತ ಪವಿತ್ರ ಅಂದ್ರೆ ಇದು. ಎಷ್ಟು ಪವಿತ್ರ ಅಂದ್ರೆ ಅತ್ಯಂತ ಬಹಳ ಪವಿತ್ರವಾದದ್ದು. ಇದು ಅತ್ಯಂತ ಉತ್ತಮವಾದದ್ದು. ಪವಿತ್ರನೂ ಅಷ್ಟೇ ಅದ, ಶ್ರೇಷ್ಠನೂ ಅದ, ಉತ್ತಮನೂ ಆದಂತ. ಇದು ಉತ್ತಮ ಅಧಿಕಾರಿಗಳಿಗೆ ಮಾತ್ರ ಅರ್ಥವಾಗುವ ವಿದ್ಯೆ ಅಂದ್ರವರು. ರಾಜಗುಹ್ಯಮ ರಹಸ್ಯ. ಆ ರಹಸ್ಯದ ವಿಚಾರಗಳು ಯಾರಿಗೆ ಗೊತ್ತಾಗ್ತವಂದ್ರೆ ಉತ್ತಮ ಅಧಿಕಾರಿಗಳಿಗೆ ಅಂತ ಹೇಳಿ ಶ್ರೀ ಜ್ಞಾನೇಶ್ವರ ಮಹಾರಾಜರವರು ತಮ್ಮ ದೇಹವನ್ನು ಬಿಡುವಾಗ ಈ ಅಧ್ಯಾಯದ ಶ್ಲೋಕಗಳನ್ನು ಮಾಡುತ್ತಾ ದೇಹ ಬಿಟ್ರಂತವ್ರು. ಜ್ಞಾನೇಶ್ವರ ಮಹಾರಾಜರಿಂದ ಸಾಮಾನ್ಯರಲ್ಲ.
ದೇಹ ಬಿಡುವಾಗ ಈ 9ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಹೇಳ್ತಾ 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 ದೇಹ ಬಿಟ್ರು ಅಂತ ಬರೀತಾರ. ಈ ದೃಷ್ಟಿಯಿಂದಲೂ ಈ ಅಧ್ಯಾಯವನ್ನು ವಿಚಾರ ಮಾಡಿದರೆ ಭಾಳ ಶ್ರೇಷ್ಠ ಅಂತಿರೋ ಕನಿಷ್ಠ ಅಂತಿರೋ? ಭಾಳ ಶ್ರೇಷ್ಠ. ಅಂಥ ಋಷಿಗಳು ಮುನಿಗಳು ಜ್ಞಾನಿಗಳಲ್ಲಿ ದೇಹ ಬಿಡುವಾಗ ಕೂಡ ಇದನ್ನ ಅಧ್ಯಯನ ಅಂದರೆ ಇದರಲ್ಲಿರ್ತಕ್ಕಂಥ ವಿಚಾರವನ್ನು ಮಾಡ್ತಾ ಮಾಡ್ತಾ ದೇಹ ಬಿಟ್ರು ಅಂತ ವಿಚಾರ ಮಾಡಬೇಕು. ವಿಚಾರ ಒಳಗೆ ಮಾಡೋದು. ಶ್ಲೋಕ ಹೇಳ್ತಾ ಹೇಳ್ತಾ ಹೋದ್ರಷ್ಟೇ ಮೋಕ್ಷ ಅಂತಲ್ಲ. ಶ್ಲೋಕದ ಗುಹ್ಯವಾದ ರಹಸ್ಯಗಳನ್ನು ಅನುಭವಿಸ್ತಾ 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 ರಹಸ್ಯವಾಗಿರೋದು ಯಾವುದು, ಗುಪ್ತವಾಗಿರೋದು, ವ್ಯಕ್ತವಾಗಿರೋದು ಯಾವುದು? ವ್ಯಕ್ತವಾಗಿರೋದು ಜಗತ್ತು, ಪ್ರಪಂಚ, ದೇಹ ವ್ಯಕ್ತವಾಗಿ ಕಾಣ್ತದೆ. ಅವರೊಳಗೆ ಗುಪ್ತ ಅದಲ್ಲ. ಅದನ್ನು ವಿಚಾರವನ್ನು ಮಾಡ್ತಾ ದೇಹ ಬಿಟ್ರು ಅಂತ ಅರ್ಥ ಮಾಡಬೇಕಿಲ್ಲಿ. ಯಾಕಂದ್ರೆ ಕೆಲವು ಜನ ಪ್ರಾಣ ಹೋಗುವಾಗ ಮಾತಾಡಕ್ ಬರಂಗಿಲ್ಲ, ಜ್ಞಾನ ಇರ್ತದ, ಜ್ಞಾನಿಗಳಾಗಿರ್ತಾರ, ಅವ್ರಿಗೆ ಮುಕ್ತರಲ್ಲಂತ್ರೇನು? ಈ ವಿಚಾರ ಮಾಡಬೇಕಾಗ್ಯದ. ಹಾಗಾಗಿ ಮುಂದೆ ಈ ವಿಷಯವು ಪರಬ್ರಹ್ಮದ ದೃಢ ಪರೋಕ್ಷ ಜ್ಞಾನ ಮತ್ತೆ ಅದಕ್ಕೆ ಸಾಧನ ಸರ್ವ ಸಮರ್ಪಣಾ ಭಾವ ಎಂಬ ಭಕ್ತಿಯನ್ನು ತೋರುತ್ತದೆ. ಬ್ರಹ್ಮಾರ್ಪಣ ಭಾವ, ಎಲ್ಲವೂ ನಾನು ನಿನಗೆ ಒಪ್ಪಿಸಿದ್ದೇನೆ ಅಂದ್ರೆ ನಂದೇನಿಲ್ಲ ಅಂತ ಅರ್ಥ ಅಲ್ಲ. ಯಾರು ಛತ್ರಪತಿ ಶಿವಾಜಿ ಮಹಾರಾಜರು ಏನಿರ್ಬೇಕು, ಅವರು ಗುರುಗಳು ಯಾರಲ್ಲ, ರಾಮದಾಸರು. ಹಂಗೆ 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 ಬರ್ತಾ ಬರ್ತಾ ಒಂದು ದಿನ ಶಿವಾಜಿ ಮಹಾರಾಜರಿಗೆ ವೈರಾಗ್ಯ ಬಂದು ಅವ್ರು ಏನು ಮಾಡಿದಂದ್ರೆ, ಭಿಕ್ಷಾಂದೇಹಿ ಅಂತ ಬಂದಾಗ ಅವರ ಜೋಡಿಗೆಯಲ್ಲಿ ಬಂಗಾರದ ತಗಡಿನಲ್ಲಿ, ಹಿತ್ತಾಳೆ ತಗಡಿನಲ್ಲಿ ಈ ಸಮಸ್ತ ಸಿಂಹಾಸನ ಸಹಿತವಾಗಿ ನಿಮಗೆ ಸಮರ್ಪಣೆ ಅಂಥೇಳಿ ಬರೆದು ಹಾಕಿಬಿಟ್ಟ ಜೋಡಿಗೆ. ರೊಟ್ಟಿ ಅಲ್ಲ, ರೂಪಾಯಿ ಅಲ್ಲ, ಇಡೀ ರಾಜ್ಯ ಸಾಮ್ರಾಜ್ಯ ಸಿಂಹಾಸನ ಸಹಿತವಾಗಿ. ಅಂದ್ರೆ ಏನದ, ನಂದೇನಿಲ್ಲ ಅಂತ ಅರ್ಥ ಆಯ್ತು. ಅವಾಗ ರಾಮದಾಸರು ಮತ್ತೆ ಬಂದು ನೋಡಿದ್ರು. ಅವ್ರು ಮೊದಲೇ ಗೊತ್ತಿತ್ತು ಅವರಿಗೆ, ಜ್ಞಾನಿಗಳು. ಅದ್ರಲ್ಲಿ ಏನು ಬರ್ದಾನಂದಾಗ ಸಮರ್ಪಣಾ ಭಾವದ ಭಕ್ತಿ ಇತ್ತಲ್ಲಿ, ತಗಡಿನಲ್ಲಿ ಭಕ್ತಿ ಇತ್ತು ನೋಡ್ರಿ. ಆವಾಗ ಮರುದಿನ ಮತ್ತೆ ಹೋಗಿ ಏನಪ್ಪಾ ಮತ್ತೆ ಇದು ಎಲ್ಲ ಸಾಮ್ರಾಜ್ಯ ಸಿಂಹಾಸನ ಸಹಿತವಾಗಿ ಯಾರ್ದು ಅಂದ್ರೆ, ಅಪ್ಪ ಎಲ್ಲ ನಿಮ್ಮದೇ, ನಂದೇನಿಲ್ಲ, ನಂದೇನಿದೆ ಎಲ್ಲ ನಿಮ್ಮದೇ. ಅಂದ್ರೆ ಇಲ್ಲಿಯವರೆಗೂ ಈ ರಾಜ್ಯ ಯಾರ ಅಧೀನದಲ್ಲಿತ್ತು ಅಂತ ಕೇಳಿದ್ರು ಅವರು. ನನ್ನ ಅಧೀನದಲ್ಲಿತ್ತು ಗುರುಗಳೇ, ನಾ ಹೇಳಿದಂಗ ಇಡೀ ರಾಜ್ಯವೇ ಕೇಳ್ತಿತ್ತು. ಯಾಕಂದ್ರೆ ರಾಜ ಆಜ್ಞೆಯನ್ನು ಮೀರಬಾರ್ದು ಅಂತಾದ ನನ್ನ ಆಜ್ಞೆಯಲ್ಲಿ ನಡೀತಿತ್ತು. ಈಗ ಈ ಸಮಸ್ತ ಸಾಮ್ರಾಜ್ಯಕ್ಕೆ ಒಡೆಯ ಯಾರು ಅಂದ್ರೆ ಗುರುಗಳೇ ನೀವೇ ಅಂದ. ಈಗ ನೀವೇ ಅಂದ. ಮತ್ತೆ ಈಗ ಸಮಸ್ತಕ್ಕೆ ನಾನೇ ರಾಜ ಅಂದಾಗ ನಾ ಹೇಳಿದ ಮಾತು ಎಲ್ಲರೂ ಕೇಳಬೇಕೋ ಇಲ್ಲ ಅಂದ. ಗುರುಗಳೇ ಎಲ್ಲರೂ ಶಿರಸಾಹ ವಹಿಸಿ ಕೇಳಲೇಬೇಕಂದ. ಅಂದ್ರೆ ನೀನು ಕೂಡ ಅದ್ರಾಗ ಬಂದಿಲ್ಲಂದ, ನಾನು ಅದ್ರಾಗ ಬಂದಿನಂದ. ಅಂದಾಗ ನಾ ಹೇಳಿದ ಮಾತು ನೀನು ಕೇಳೋ ಲಕ್ಷ್ಯ ಇಟ್ಟಂದ. ನೋಡು, ಇಲ್ಲಿಯವರೆಗೂ ಹೇಗೆ ಈ ರಾಜ್ಯವನ್ನು ಆಳಿದ್ದಿಲ್ಲ, ಅದರಂತೆ ಮುಂದೆ ಕೂಡ ಈ ರಾಜ್ಯವನ್ನು ನೀನು ಆಳ್ತಾ ಇರೋ, ಇದು ನನ್ನ ಆಜ್ಞೆ ಅಂದ. ನನ್ನ ಆಜ್ಞೆ. ಯಪ್ಪ, ಇದೆಲ್ಲ ನನಗೆ ಬೇಡ ಅಂತಲೇ ನಿನಗೆ ಹಾಕಿನಿ, ಮತ್ತೆ ನೀವು ನನಗೆ ವಾಪಸ್ಸು ಇದನ್ನ ಕೊಡ್ತಿದ್ರಲ್ಲ ಅಂದಾಗ ಅಲ್ಲಿ ಎರಡೇ ವಿಚಾರ ಅದ. ನೀಗೇನು ಮಾಡಬೇಡ, ಮೊದಲು ರಾಜ, ನಾನು ರಾಜ ಅಂತ ಆಳ್ತಿದ್ದಿ, ಈಗ ನಾನು ಸೇವಕ ಅಂತ ಆಳು ಅಷ್ಟೆ.
ಇದಕ್ಕ ರಾಜನೇ ನಾನು ಅಂತ ಅಹಮನಿಂದ ಆಳ್ತಿದ್ದೆ. ಇದು ರಾಜ ನಾನು ಅಲ್ಲಂತ ನೀನು ಆಳಂದ. ಮೊದಲು ಹೆಂಗ ಆಳ್ತಿದ್ದಿ ಅದ್ರಂಗೆ ಈಗ ಆಳು. ಇಷ್ಟೇ ಫರ್ಕ್ ಆಯ್ತಿಲ್ಲ. ನಾನಂತ ಆಡಿದ್ರೆ ಅಭಿಮಾನಕ್ಕೆ ಕಾರಣ ಆಗ್ತಿದ್ದು, ನಂದಲ್ಲ ಅಂತ ಆಡಿದರೆ ಅಭಿಮಾನಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳಿದಂಗೆ ಇಲ್ಲಿ ಜ್ಞಾನಂ ವಿಜ್ಞಾನ ಸಹಿತ ಎಂಬುದು ಮೋಕ್ಷಸೆ ಅಶುಭಾತ್ ಎಂಬುವ ಪ್ರಯೋಜನದಿಂದ ಇದಂ ಎಂಬುದು ಹತ್ತಿರ ಇರುವ ಪದಾರ್ಥಗಳನ್ನು ತೋರಿಸುವಾಗ ಬಳಸುವ ಪದ. ಇದಂ ಅಂದ್ರೆ ಯಾವಾಗಂತೀವಿ? ಇದು ನೋಡು, ಇದು ನೋಡು, ಇದು ನೋಡು ಅಂತ. ಅತಿ ಸಮೀಪ ಯಾರದ ಅದಕ್ಕೆ ಇದು ಅಂತ ಶಬ್ದ ಪ್ರಯೋಗ ಮಾಡ್ತೀವಿ. ಹೀಗೆ ಇಲ್ಲಿ ಇದಂ ಪದವು ದೃಶ್ಯ ಪದಾರ್ಥವನ್ನು ವಿಷಯೀಕರಿಸುವುದರಿಂದ ಜ್ಞಾನವು ಸಹ ದೃಶ್ಯ ಪದಾರ್ಥವೆಂದು ಗ್ರಹಿಸಬಾರದು. ಯಾಕಂದ್ರೆ ಅಯಮಾತ್ಮ ಬ್ರಹ್ಮ ಅಂತಕ್ಕಂಥದ್ದು ಪ್ರಮಾಣ ಉಂಟಲ್ಲ, ಈ ಮಹಾವಾಕ್ಯದಲ್ಲಿ ಏನಾದಂದ್ರೆ ಅಯಂ ಎಂಬ ಪದಕ್ಕೆ ಅಪರೋಕ್ಷವಾದ ಆತ್ಮ ಅಂತ ಅರ್ಥ ಮಾಡಬೇಕು. ಆ ಆತ್ಮನೇ ನಾನು ಇದ್ದೇನೆ, ಅಲ್ಲಿ ಬ್ರಹ್ಮನೇ ನಾನು ಇದ್ದೇನೆ. ಈ ರೀತಿ ಇಲ್ಲಿಯೂ ಸಹ ಇದಂ ಎಂಬ ಪದಕ್ಕೆ ಅಪರೋಕ್ಷವಾದ ಜ್ಞಾನವೆಂದರ್ಥ. ಇದಮಂತ ಯಾಕೆ ಪ್ರಯೋಗ ಮಾಡಿದ್ರು ಅಂದ್ರೆ ಅತಿ ಸಮೀಪ ಇರೋದು ಯಾವ್ದು ನಮ್ಗೆ? ಆತ್ಮನಲ್ಲ. ಆತ್ಮ ಅತಿ ಸಮೀಪ ಅಂದ್ರೆ ಆತ್ಮನೇ ನೀನು ಇದ್ದಿ. ಎಷ್ಟು ದೂರ ಇದ್ದಿ ಅಂದ್ರೆ ಅದು ಯಾವ ದೇಹದ ನೆರಳಿನ ಸಮೀಪದಂತೆ. ನಿನ್ನ ದೇಹದ ನೆರಳಾದಲ್ಲ ಬಿಸಿಲುಗಾಲದಾಗ ಎಷ್ಟು ದೂರ ಅದ? ಸಮೀಪ ಅಂದ್ರೆ ಎಷ್ಟು ಸಮೀಪ ಅದ? ಅದನ್ನ ಹಿಡ್ಕೊಂಡೇ ಅದ, ಬಿಟ್ಟಿಲ್ಲದು. ಅದಂಗ ಅದನ್ನ ಬಿಟ್ಟು ಇದು ಇಲ್ಲ, ಇದನ್ನ ಬಿಟ್ಟು ಅದಿಲ್ಲ ಅಂತ ಅರ್ಥ ಮಾಡು. ಈ ರೀತಿಯಾಗಿ ಮುಂದೆ ಅನಂತ ಸತ್ಯಸ್ಯ ಪ್ರಾಣ ಯುಯಾತ್ಮ ಅಂತಿ ಆತ್ಮ ಬ್ರಹ್ಮ ಸಮಸ್ಸುತೆ ಅಂದ್ರೆ ಇಲ್ಲಿ ಅಂಥ ಕರ್ಮಕ್ಕೆ ಅತೀತರಾಗಿ ಸ್ಥಿತ ಪ್ರಜ್ಞರಾಗಿ ಜೀವನ್ ಮುಕ್ತರಾಗಿ ಇವರು ಕರ್ಮಕ್ಕೆ ಅತೀತರಾದವರು. ಕರ್ಮಕ್ಕೆ ಸಮೀಪ ಇರೋರಲ್ಲ ಇವರು, ಕರ್ಮಕ್ಕೆ ದೂರ ಇರೋ ನೋಡ್ರಿ. ಯಾಕಂದ್ರೆ ಸಮೀಪ ಇದ್ದದ್ದೇ ನಾವಂತ ತಿಳ್ಕೊಂಡಾಗ ದೂರದ ನಾನಂತ ಅವ್ರು ಎಲ್ಲೂ ಒಪ್ಪಂಗಿಲ್ಲ ಅಂತ. ದೇವರು ಈ ಕಾಶಿಯಲ್ಲಿಗೆ ನಾವು ಹೋಗ್ತೀವಿ, ರಾಮೇಶ್ವರಕ್ಕೆ ಹೋಗ್ತೀವಿ. ಯಾಕಂದ್ರೆ ಬಹಳ ಶ್ರೇಷ್ಠವಾದಂತ ಅದು ಲಿಂಗ ಅಂತ. ಕಾಶಿಯಲ್ಲಿ ಇರೋರು ಮತ್ತೆ ಕಾಶಿನ ನೋಡಕ್ ಹೋಗ್ತಾರೇನವರು? ಕಾಶಿಯಲ್ಲೇ ಯಾರವರು ಮತ್ತೆ ಕಾಶಿ ಹಂಗ ನೋಡೋದಂತ ಸಾಮಾನ್ಯ. ಆದರೂ ಕೂಡ ಆ ಕಾಶಿಯಲ್ಲಿ ಇರುವಂತ ಎಷ್ಟೋ ಜನರು ಆ ಕಾಶಿಯನ್ನು ಬಿಟ್ಟು ಇನ್ನು ರಾಮೇಶ್ವರಕ್ಕೆ ಹೋಗಿ ನೋಡಿ ಬರುವ ಪ್ರಯತ್ನ ಮಾಡ್ತಾರ, ಪ್ರಯಾಣ ಮಾಡ್ತಾರ. ಶ್ರೀಶೈಲಕ್ಕೂ ಬಂದು ಹೋಗ್ತಾರ, ಆಮೇಲೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾರ, ಇಲ್ಲಂತಲ್ಲ. ಆದರೆ ಆತ್ಮನೇ ನಾನು, ದೇವರೇ ನಾನು, ಬ್ರಹ್ಮನೇ ನಾನು ಅಂತ ತಿಳ್ಕೊಂಡಾಗ ಇನ್ನೊಂದು ಬ್ರಹ್ಮವನ್ನ ಮತ್ತೊಂದು ಕರ್ಮದಿಂದ ಪ್ರಾಪ್ತಿ ಮಾಡಿಕೊಳ್ಳುವ ಪ್ರಯತ್ನವೇ ಮಾಡಂಗಿಲ್ಲ ಅಂತವ್ರು. ಹಾಗಾಗಿ ಅವರಿಗೆ ಜೀವನ್ಮುಕ್ತರು ಅಂತ ಕರೆಸಂಡ್ರು. ಮತ್ತೆ ಇಲ್ಲಿ ಅನಂತ ರೀತಿಯನ್ನ ವಿಚಾರವನ್ನ ಮಾಡಿದಾಗ ಇವರು ಯಾವುದನ್ನ ಅನುಸರಿಸಿ ಹೋಗುವಂತ ಮಾರ್ಗ ಇಲ್ಲ ಅಂತ ಅವ್ರಿಗೆ. ಅನ್ಯ ಮಾರ್ಗಗಳಿಲ್ಲ, ಯಾವ ಮಾರ್ಗಕ್ಕೂ ಹೋಗಂಗಿಲ್ಲ. ಅವರು ಹೋದ್ರೂ ಇದು ಈ ಮಾರ್ಗ, ಇದು ಈ ಮಾರ್ಗ, ಇದು ಸ್ವರ್ಗದ ಮಾರ್ಗ, ಇದು ನರಕದ ಮಾರ್ಗ, ಇದು ಬ್ರಹ್ಮಲೋಕದ್ದು, ವಿಷ್ಣು ಲೋಕದ್ದು ಅಂತ ಯಾವ ಮಾರ್ಗ ಇಲ್ಲ ಅಂತ ಅವ್ರಿಗೆ. ಅದಕ್ಕಾಗಿ ಇವರು ಶಾಸ್ತ್ರಗಳನ್ನ ಅನುಸರಿಸಿ ಇವರು ಹೋಗೋದಿಲ್ಲ. ಇಲ್ಲಿ ಬಹಳ ಮುಖ್ಯವಾದ ಮಾತು ಹೇಳ್ಯಾರ ಜ್ಞಾನಿಗಳು. ಶಾಸ್ತ್ರದ ಅನುಸಾರವಾಗಿ ಶಾಸ್ತ್ರ ಹೇಳಿದ ಮಾರ್ಗದಲ್ಲೇ ಹೋಗ್ಬೇಕಂತೇನಿಲ್ಲ.
ಇವರು ಯಾ ಕಡೆ ಹೋಗ್ತಾರ, ಶಾಸ್ತ್ರ ಆ ಕಡೆ ಹೋಗ್ತಾವಂತವ್. ಅಂದ್ರೆ ನಿಜಗೊಂಡ್ರೆ ಹೇಳಿರಲ್ಲ, ವೇದಗಳಿಗೆ ಕಿಂಕರನಲ್ಲ ಜ್ಞಾನಿ, ವೇದಕ್ಕೆ ಶಂಕರ ಅಂದ. ಹೌದಿಲ್ಲ? ಅದಕ್ಕೆ ಅವ್ರ ಶಾಸ್ತ್ರಗಳೇ ಅವ್ರು ಹೆಂಗೆ ಹೋಗ್ತಾರ ಹಂಗೆ ಬರ್ತಾವ. ಆ ಕಾರಣದಿಂದ ಅವರು ನಿಂತಿದ್ದೇ ಕಾಶಿ, ನುಡಿದಿದ್ದೇ ವೇದ, ಮುಳುಗಿದ್ದೇ ಗಂಗೆ. ಇಂಥ ಮಹಾಪುರುಷರು ಇಂಥ ಕಾಲ ಇಂಥ ಸ್ಥಳದಲ್ಲಿಯೇ ದೇಹವನ್ನು ಬಿಡಬೇಕು ಎಂಬ ನಿಯಮವಿಲ್ಲ. ತಿಳಿದು ಬಿಟ್ರು ಅಷ್ಟೇ, ತಿಳಿದು ಬಿಟ್ರು ಅಷ್ಟೇ, ಸ್ಮಶಾನದಾಗ ಬಿಟ್ರು ಅಷ್ಟೇ, ದೇವಾಲಯದಲ್ಲಿ ದೇಹ ಬಿಟ್ರು ಅಷ್ಟೇ. ಹೀಗಾಗಿ ಅವರಿಗೆ ಯಾವ ನಿಯಮವಿಲ್ಲ, ಇಂತೆಲ್ಲ ದೇಹ ಬಿಡಬೇಕು, ಇಂತೆಲ್ಲ ಬಿಡಬಾರದು, ಕಾಶಿ ಶ್ರೇಷ್ಠ ಆದ ಅಲ್ಲೇ ಬಿಡಬೇಕು, ಸ್ಮಶಾನ ಕನಿಷ್ಠ ಆದ ಇಲ್ಲಿ ಬಿಡಬಾರ್ದಂತ ಯಾವುದ ಹಠನೇ ಇಲ್ಲ, ಅಭ್ಯಾಸನೇ ಇಲ್ಲ, ಪ್ರಯತ್ನ ಮಾಡಂಗಿಲ್ಲ. ಅಂದರೆ ಯಾಕಂದ್ರೆ ಅವರು ದೇಹ ಬಿಡುವಂತ ಕಾಲದಲ್ಲಿ ಸೂಕ್ಷ್ಮ ಶಾಸ್ತ್ರ ಕೇಳಿದವರಿದ್ರೆ ಗೊತ್ತಾಗ್ತದೆ, ಬದಲಿಯವ್ರಿಗೆ ಗೊತ್ತಾಗಲ್ಲ. ಶಾಸ್ತ್ರ ಕೇಳಿದವ್ರು ಇರಬೇಕು. ಮಹಾತ್ಮನ ದೇಹ ಬಿಟ್ಟಾಗ ಅವರ ಪ್ರಾಣ ಹೋಗುವಾಗ ಹೊರಗೆ ಹೋಗೋದಿಲ್ಲ, ಅವರು ಆ ಒಳಗನೆ ಲಯ ಆಗ್ತದೆ, ಪ್ರಾಣ ಲಯ ಒಳಗಾಗ್ತದೆ. ಹಾಗಾಗಿ ಪ್ರಾಣ ಬಿಡುವ ಕಾಲದಲ್ಲಿ ಅವರ ಪ್ರಾಣಗಳು ಹೊರಗೆ ಹೋಗಬೇಕಾಗಿಲ್ಲ, ಹೋಗಬಾರ್ದಂತನಲ್ಲ, ಹೋಗ್ಬೇಕಂತನೂ ಇಲ್ಲ. ಅಲ್ಲಿಯೇ ಬ್ರಹ್ಮ ಸ್ವರೂಪವಾಗುತ್ತದೆ. ಹೊರಗೆ ಹೋದ್ರೆ ಜಗತ್ ಸ್ವರೂಪ ಆಗ್ತದ, ಒಳಗಡೆ ಹೋದ್ರೆ ಬ್ರಹ್ಮ ಸ್ವರೂಪ ಆಗ್ತದ. ಆ ಕಾರಣದಿಂದ ಅವರು ಕರ್ಮಾತೀತರಿಗೆ ಮರಣದ ನಿಯಮವಿಲ್ಲವೆಂದು ಅರ್ಥವಾಗುತ್ತದೆ. ಕರ್ಮವನ್ನು ದಾಟಿದಂಥವರಿಗೆ ಏನು ಹೇಳ್ತಾರಂದ್ರೆ ಮರಣದ ನಿಯಮಗಳಿಲ್ಲ. ಅವರು ಯಾಕಂದ್ರೆ ವಿಚಿತ್ರವಾದ ಮಾತುಗಳವ, ಅನಿಸಿಕೆನಾವ. ಸಾಯುವುದೇ ಇಲ್ಲ ಅಂದಮೇಲೆ ಮರಣದ ವಿಚಾರ ಯಾಕೆ ಮಾಡ್ಕೋತಾರಂತ? ಸಾಯೋದಿಲ್ಲ. ಅದಕ್ಕಾಗಿ ಅವರು ಸಾಯಬೇಕಾದದ್ದೂ ಇಲ್ಲ. ಯಾಕಂದ್ರೆ ಸತ್ತ ಮೇಲೆ ನಾನು ಇರೋನಂತ ತಿಳ್ಕೊಂಡ ಮೇಲೆ ಸಾವಿನ ಚಿಂತೆ, ಸಾಯುವಂತ ವಿಚಾರ ಯಾಕೆ ಮಾಡಕೋತಾರ ಅವರು? ಸತ್ತ ಮೇಲೆ ಇರೋದು ಯಾವುದು? ಅದೇ ಸತ್ಯ. ಸತ್ತ ಮೇಲೆ ನೀವೆಲ್ಲ ಇರ್ತಿರಲಿಲ್ಲ ಅಂತ ಅಂದಮೇಲೆ ಸಾಯುವ ಪ್ರಮೇಯ ಏನು ಅಂತ ನಾವು ಇಲ್ದಂಗೆ ಆದಿವಂದ್ರೆ ನಾವು ಸಾಯ್ತೀವಂತ ಅನ್ನೋದು ಸಹಜವಾಗಿ. ನಾವು ಸಾಯೋದೇ ಇಲ್ಲ ಅಂದಮೇಲೆ ಅದರ ವಿಚಾರ ಮಾಡೋದು ಅನುಚಿತ ಅಂತ, ಸರಿಯಾದದಲ್ಲ ಅಂತ ಮಹಾತ್ಮನ ದೃಷ್ಟಿ. ಕಾರಣ ಇನ್ನು ಎರಡನೇ ಕರ್ಮಯೋಗಿಗಳೆಂದರೆ ನಾನು ಮಾಡುತ್ತೇನೆ ಕರ್ತೃತ್ವ ಬುದ್ಧಿಯನ್ನು ಬಿಟ್ಟು ಈಶ್ವರ ಅರ್ಪಣಾ ಬುದ್ಧಿಯಿಂದ ಕರ್ಮ ಮಾಡುವವರು ಎರಡನೇ ಸಾಲಿಗೆ ಸೇರಿದವರು. ಈಗ ಹೇಳಿದ ದೃಷ್ಟಾಂತ ಅದೇ ಸಂಬಂಧ. ಇವರಿಗೆ ಪ್ರಾಣಗಳ ಊರ್ಧ್ವ ಗಮನವು, ಉತ್ತರಾಯಣ ಪುಣ್ಯಕಾಲದ ಪ್ರಯಾಣವು ಅವಶ್ಯಕವಾಗಿದ್ದು, ಇವರು ತಮ್ಮ ಉಪಾಸನೆಯ ಬಲದಿಂದ ಬ್ರಹ್ಮಲೋಕವನ್ನು ಸೇರಿ ಅಲ್ಲಿ ದಿವ್ಯವಾದ ಸುಖಗಳನ್ನು ಅನುಭವಿಸಿ ಬ್ರಹ್ಮನೊಡನೆ ಮುಕ್ತಿಯನ್ನು ಪಡೆಯುತ್ತಾರೆ. ಆದುದರಿಂದ ಇವರಿಗೂ ಕೂಡ ಪುನರ್ಜನ್ಮ ಇಲ್ಲ. ಬ್ರಹ್ಮಲೋಕ ಎಲ್ಲಿ ಪ್ರಳಯ ಆಗುತ್ತಾನಿರ್ತದ ಅಲ್ಲಿವರೆಗೆ ಅಲ್ಲೇ ಇದ್ದು ಅಲ್ಲಿಂದ ಅಲ್ಲಿಗೆ ಮುಕ್ತಿ ಆಗ್ತದೆ. ಇವರಿಗೂ ಕೂಡ ಪುನರ್ಜನ್ಮವಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾ ಬಂದರು. ಇಲ್ಲಿ ಸಮಯ ಆದ ಕಾರಣ ಇವತ್ತಿನ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋಣ. ಸೋಮವಾರ ದಿನ ನಿನ್ನೆ ಹೇಳಿದ ಪ್ರಕಾರ ಚಿಕ್ಕ ಸೂಗಿನ ನಮ್ಮ ಲಕ್ಷ್ಮಣ್ಣ ಅವರ ನಮ್ಮ ಶಿಷ್ಯವರ್ಗದ ದಂಪತಿಗಳ ಮನೆಯಲ್ಲಿ ಗುರುಪೂಜೆಯನ್ನು ಇಟ್ಟುಕೊಂಡು ತಮ್ಮೆಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾರೆ. ನಾವು ನೀವೆಲ್ಲರೂ ಹೋಗಿ
ಆ ಕಾರ್ಯವನ್ನು ಮುಗಿಸಿ ಅವರ ಪ್ರಸಾದವನ್ನು ಸ್ವೀಕರಿಸಿ ವಾಪಸ್ ಬರೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ. ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ನರವಾರಕ್ಕೆ ನೀವರ ಪಂಚಾಕ್ಷರಿ ಮಂತ್ರವ ಬೋಧಿಸಿದೆ ಗುರುವರ ಮಂತ್ರವ ಬೋಧಿಸಿದೆ ನೆರೆ ಘೋರ ಕಾಲನ ಬಾಧೆಯ ಬಿಡಸಿ ಉಪಾಯವ ತೋರಿಸಿದೆ ಗುರುವರ ಉಪಾಯವ ತೋರಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಉತ್ತಮರಿಗೆ ನಿಜ ತತ್ವಮಸಿ ವಾಕ್ಯವ ಬೋಧಿಸಿದೆ ಗುರುವರ ವಾಕ್ಯವ ಬೋಧಿಸಿದೆ ಮಿಥ್ಯಾ ಮಾಯೆಯ ನಾಶಿಸಿ ನಿಜ ಪದ ವಿತ್ತೋರಾಕ್ಷಿಸಿದೆ ಗುರುವರ ವಿತ್ತೋರಾಕ್ಷಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಸಂತತ ಭ್ರೂಲತ ಪುರದೊಳನಂತ ಮಹಿಮೆಯ ತೋರಿಸಿದೆ ಗುರುವರ ಮಹಿಮೆಯ ತೋರಿಸಿದೆ ಸಂತ ಮುಕುಟಮಣಿ ಶಾಂತ ಸಾಗರ ಸಂತತ ವಾಸಿಸಿದೆ ಗುರುವರ ಸತತ ವಾಸಿಸಿದೆ ಗುರುದೇವ ಸಿದ್ಧಾರೂಢ ದಯಾನಿಧಿ ಬೆಳಗುವೆ ಆರತಿಯ ಗುರುವರ ಬೆಳಗುವೆ ಆರತಿಯ ಶ್ರೀಮದ್ ಜಗದ್ಗುರು सिद्धार्थ महाराज की गुरुनाथ महाराज की शिवपुत्रेश महाराज की बसवानंद महाराज की अभिनव निष्गुण महाराज की सकल साधु संत महाराज की